ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28, 29ನೇ ವಚನವನ್ನು ನಾವೆಲ್ಲರೂ ಒಟ್ಟಿಗೆ ಓದಲಿಕ್ಕೆ ಹೋಗ್ತೀವಿ. ನೀವು ರೆಡಿ ಆಗಿದ್ರೆ ಆಮೇಲೆ ಹೇಳ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28 ಮತ್ತು 29ನೇ ವಚನ. ಇವತ್ತಿನ ಸಂದೇಶದ ಪೀಠಿಕೆ ನಮ್ಮ ದೇವರು ದಹಿಸುವ ಅಗ್ನಿ, ಅವನ ಸೇವಕರು ಅಗ್ನಿ ಜ್ವಾಲೆಗಳು. Our God is a consuming fire, His ministers a flaming fire. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ ಓದೋಣ. ಆದ ಕಾರಣ ಯಾರು ಕದಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಯದಿಂದಲೂ ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. 2ನೇ ವಾಕ್ಯ 104ನೇ ಕೀರ್ತನೆ 104ನೇ ಕೀರ್ತನೆ ಅದರ 4ನೇ ವಚನ. ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನಮ್ಮ ದೇವರು ದಹಿಸುವ ಅಗ್ನಿ. ಸಂತೋಷವಾಗಿ ನಗನಗುತ್ತಾ ಹೇಳ್ರಿ, ನಮ್ಮ ದೇವರು ದಹಿಸುವ ಅಗ್ನಿ. ಪಕ್ಕದಲ್ಲಿರೋರು ಮತ್ತೊಮ್ಮೆ ಕೈ ಕೊಟ್ಟು ಹೇಳ್ರಿ, ನೀವು ಆತನ ಅಗ್ನಿ ಜ್ವಾಲೆ. ಇವತ್ತು ಎಷ್ಟು ಜನ ಇಷ್ಟಪಡ್ತೀರಾ ದೇವರಿಗಾಗಿ ನಾನು ಒಂದು ಅಗ್ನಿ ಜ್ವಾಲೆ ಆಗಬೇಕು, ನಾನು ಉರಿಯುವಂತ ಅಗ್ನಿ ಜ್ವಾಲೆ ಆಗಬೇಕೆನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಸಂತೋಷವಾಗಿ ಸೈತಾನ್ ಕೇಳಂಗೆ ಹೇಳ್ರಿ ಆಮೇನ್. ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡೋಕೆ ಹೋಗ್ತಾರೆ. ಪ್ರಾಫಿಟಿಕಲ್ ವರ್ಡ್ ರಿಲೀಸ್ ಮಾಡ್ತೀನಿ. ಅದಕ್ಕೆ ಬೇಕಾದ ಅಂತರಿಕ್ಷ ನೀವು ಸೃಷ್ಟಿ ಮಾಡಬೇಕು. ಸ್ತೋತ್ರ. ನಿದ್ದೆ ಮಾಡಿದ್ರೆ ಪ್ರಾಫಿಟಿಕಲ್ ಅನಾಯಿಂಟಿಂಗ್ ಬರಲ್ಲ. ಆಮೇಲೆ ಓಕೆ. ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ ಅದರ 12ನೇ ವಚನ. ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ ಸ್ವರ ನಿಮಗೆ ಕೇಳಿಸುತ್ತೆ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು. ನಮ್ಮ ದೇವರು ಮಾತನಾಡುವ ದೇವರು. ನಮ್ಮ ದೇವರು ಮಾತನಾಡುವ ದೇವರು. ಅವನು ಇಟ್ಟ ಕಡೆ ಇರುವ ದೇವರಲ್ಲ, ಶಿಲ್ಪಿ ಕೆತ್ತಿದ ಶಿಲ್ಪವಲ್ಲ, ಕಣ್ಣಿದ್ರೂ ಕಾಣದೆ, ಕಿವಿ ಇದ್ರೂ ಕೇಳದೆ, ಗಂಟಲಲ್ಲಿ ಶಬ್ದವಿಲ್ಲ, ಕೈಯಲ್ಲಿ ಕ್ರಿಯೆ ಇಲ್ಲ, ಕಾಲಲ್ಲಿ ಚಲನೆ ಇಲ್ಲ, ಯಾವುದೋ ಮನುಷ್ಯನು ನಿರ್ಮಿತವಾದ ಮೂರ್ತಿ ಅಲ್ಲ. ಅವನ ಹೆಸರು ಯೆಹೋವ ದೇವರು. ಅವನು ಇದ್ದವನು, ಇರುವಾತನು, ಬರಲಿಕ್ಕಿರುವವನು ಆಗಿದ್ದಾನೆ. ಹಲ್ಲೆಲೂಯ. ಅವನ ಹೆಸರು ಆಲ್ಫಾ, ಅವನೇ ಒಮೆಗಾ. ಅವನೇ ಆರಂಭ, ಅವನೇ ಅಂತ್ಯವಾಗಿದ್ದಾನೆ. ಅವನು ಮಾತನಾಡುವ ದೇವರು. ಅವನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ಅವನು ಮಾತನಾಡುವ ದೇವರಾಗಿದ್ದಾನೆ. ಅವನ ಶಬ್ದ ಕೇಳೋದಕ್ಕೆ ಬಯಸುವ ಪ್ರತಿಯೊಂದು ವ್ಯಕ್ತಿಗಳು ಜೀವವುಳ್ಳ ಸ್ತೋತ್ರದೊಂದಿಗೆ ಹೇಳ್ರಿ, ಅಲ್ಲಲ್ಲಿ ನನ್ನೊಟ್ಟಿಗೆ ಮಾತನಾಡು ಕರ್ತನೇ. ಆಮೆನ್. ಅದರ 33ನೇ ವಾಕ್ಯ. ದೇವರು ಬೆಂಕಿಯ ಜ್ವಾಲೆಯೊಳಗಿಂದ
ಮಾತನಾಡಿದ ಸ್ವರವು ನಿಮಗೆ ಕೇಳಿಸ್ತಲ್ಲ. ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನ ಕೇಳಿ ಬದುಕಿದುಂಟೋ? ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನ ಕೇಳಿ ಬದುಕಿದುಂಟೋ? ಅವನು ಬೆಂಕಿಯ ಜ್ವಾಲೆಯೊಳಗಿಂದ ಅವನು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಮೋಶೆಯ ಕಾಲದಲ್ಲಿ ಮಾತನಾಡಿರೋದಾದರೆ ಅವನು ಇವತ್ತು ಮಾತನಾಡೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಂಬುವ ದೇವಜನ ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಮತ್ತೊಮ್ಮೆ ಹೇಳ್ರಿ. 36ನೇ ವಾಕ್ಯ, 4ನೇ ಅಧ್ಯಾಯದ 36ನೇ ವಾಕ್ಯ. ಆತನು ನಿಮ್ಮ ಶಿಕ್ಷಣಕ್ಕೋಸ್ಕರ, ನಿಮ್ಮನ್ನು ಟ್ರೈನ್ ಮಾಡುವುದಕ್ಕೋಸ್ಕರ, ನಿಮ್ಮನ್ನು ಅಭ್ಯಾಸ ಮಾಡುವುದಕ್ಕೋಸ್ಕರ, ನಿಮ್ಮನ್ನು ಸುನ್ನಡತೆಯಲ್ಲಿ ನಡೆಸುವುದಕ್ಕೋಸ್ಕರ, ನಿಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ, ನೀವು ಎಲ್ಲೂ ಅಡ್ಡದಾರಿಗೆ ಹೋಗದಂತೆ ನಿಮ್ಮ ಶಿಕ್ಷಣಕ್ಕೋಸ್ಕರ ಆಕಾಶದಿಂದ ತನ್ನ ಸ್ವರವನ್ನ ನಿಮಗೆ ಕೇಳಿಸುವಂತೆ ಮಾಡಿದನು. ಇವತ್ತು ಹಗಲತ್ತಿನಲ್ಲಿ ಅದನ್ನೇ ನಾನು ಹೇಳ್ತೇನೆ. ನಿಮ್ಮ ಒಳಿತಿಗಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ತಲೆಮರೆಯ ಆಶೀರ್ವಾದಕ್ಕಾಗಿ ದೇವರು ಇವತ್ತು ಮಾತನಾಡುವವನಾಗಿದ್ದಾನೆ. ನಿಮಗೆ ಅರ್ಥ ಆಗಲಿಲ್ಲ? ಮತ್ತು ಭೂಮಿಯ ಮೇಲೆ ತಾನಿದ್ದ ಮಹಾ ಅಗ್ನಿ ಜ್ವಾಲೆಯನ್ನು ನೋಡಿಸಿದನು. ತಾನಿದ್ದ ಮಹಾ ಅಗ್ನಿ ಜ್ವಾಲೆ ಅಂದರೆ ನನ್ನ ದೇವರು ಪರಲೋಕದಲ್ಲಿ ಅವನ ಅಗ್ನಿ ಜ್ವಾಲೆಯಾಗಿದ್ದಾನೆ, ಅವನ ಅಗ್ನಿ ಆಗಿದ್ದಾನೆ. ಅದನ್ನು ಭೂಮಿಯಲ್ಲಿ ನಮಗೆ ತಾನಿದ್ದ ರೀತಿಯಲ್ಲೇ ನಮಗೆ ಪ್ರಕಟಿಸಿ ತೋರಿಸ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸ್ಟಾರ್ಟಿಂಗ್ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಈಸಿ ಆಗ್ಬಿಡುತ್ತೆ. ಸ್ತೋತ್ರ. ಪರಲೋಕದಲ್ಲಿ ದೇವರು ಅವನ ಅಗ್ನಿ ಆಗಿದ್ದಾನೆ. ಅವನ ಅಗ್ನಿಯ ಜ್ವಾಲೆಯನ್ನ ಭೂಮಿಯಲ್ಲಿ ನಮಗೆ ತೋರಿಸ್ತಾ ಇದ್ದಾನೆ. ಭೂಮಿಯ ಮೇಲೆ ತಾನು ಅಲ್ಲಿದ್ದ ಹಾಗೆ ಇಲ್ಲಿ ನಮಗೆ ನೋಡಿಸಿದನು. ಅದಲ್ಲದೆ ಅಗ್ನಿ ಜ್ವಾಲೆ ಒಳಗಿಂದ ಆತನು ಹಾಡಿದ ಮಾತುಗಳನ್ನು ಕೇಳಿಸುವಂತೆ ಮಾಡಿದನು. ಅಗ್ನಿ ಜ್ವಾಲೆಯಿಂದ, ಅಗ್ನಿಯ ಒಳಗಡೆಯಿಂದ ಅಗ್ನಿ ಆದವನು ಮಾತನಾಡುವ ಸ್ವರವನ್ನು ಕೇಳುವಂತೆ ದೇವರು ನಮ್ಮ ಕರ್ಣಗಳಿಗೆ ಭಾಗ್ಯವನ್ನು ಕೊಟ್ಟನು. ಆ ಭಾಗ್ಯ ಲಭಿಸಿದವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಅವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. 5ನೇ ಅಧ್ಯಾಯದ 24ನೇ ವಚನ. ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನು, ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆ ಒಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದನಲ್ಲ. ತನ್ನ ಘನವನ್ನು, ತನ್ನ ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆ ಒಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದ್ದನಲ್ಲ. ಮನುಷ್ಯನು ತನ್ನ ಸಂಗಡ ಮಾತನಾಡಿದರೂ ಸಾಯದೆ ಬದುಕುದುಂಟು ಎಂಬುದು ಈ ಹೊತ್ತು ನಿಮಗೆ ತಿಳಿಯಿತು. ಆದರೂ ಅಗೌರವಾದ ಅಗ್ನಿ ಜ್ವಾಲೆ ನಮ್ಮನ್ನು ದಹಿಸಿಬಿಟ್ಟಿತು. ಗಮನಿಸಿ. ಅನುಸರಿಸುವವರಿಗೆ ಆಶೀರ್ವಾದ, ಅದನ್ನ ತಿರಸ್ಕರಿಸುವವರಿಗೆ ನಾಶವೂ ಉಂಟು. ದೇವರು ಪರಲೋಕದಲ್ಲಿ ಅವನ ಅಗ್ನಿಯಾಗಿದ್ದಾನೆ, ಆ ಭೂಮಿಯಲ್ಲಿ ಅದನ್ನೇ ಅವನು ಪ್ರಕಟಿಸ್ತಾ ಇದ್ದಾನೆ. ಪ್ರಕಟಿಸಿದ್ದನ್ನ ತಾನು ಅಗ್ನಿ ಜ್ವಾಲೆಯಾಗಿರುವವನು ಭೂಮಿಯಲ್ಲಿ ನಮಗೆ ತನ್ನ ಸ್ವರದ ಮೂಲಕ ಅದನ್ನು ಪ್ರಕಟಿಸ್ತಾ ಇದ್ದಾನೆ. ದೇವರು ಯಾವಾಗ ಮಾತನಾಡಿದ್ರು ತಾನು ಬೆಂಕಿಯ ಮೂಲಕ, ಗಾಳಿಯ ಮೂಲಕ ಮಾತನಾಡ್ತಾ ಇದ್ದನು. ದೇವರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಅವನು ದಹಿಸುವ ಅಗ್ನಿ ಆಗಿರೋದ್ರಿಂದ ಅವನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಆದರೆ ಅವನ ಶಬ್ದ ಅದಾದ ಕಾಲಗಳಲ್ಲಿ ಅವನು ಮುಳುಗಿಸ್ತಾ ಇದ್ದನು. ಮಾನುಷಿಕವಾದ ಶಬ್ದ ಕೇಳು ಬೇಸತ್ತೋಗಿರುವ ನಿನಗೆ ಪರಲೋಕದ ಶಬ್ದ ಕೇಳಬೇಕೆಂಬ ಆಸಕ್ತಿ ಇದ್ರೆ
ಇವತ್ತು ಅಗಲತ್ತಿನಲ್ಲಿ ಎಡಗಡೆನೋ ಬಲಗಡೆನೋ ಸ್ತೋತ್ರ ಹೇಳದೆ ಇರೋರು ಇರೋದಾದರೆ ಅವರನ್ನು ಲಕ್ಷಿಸದೆ ಬಾಯಿ ತೆರೆದು ದೇವರನ್ನ ಎಷ್ಟು ಮಹಿಮೆ ಪಡಿಸೋಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ಮಹಿಮೆ ಪಡಿಸ್ಕೋ. ಕಾರಣ ನನ್ನ ದೇವರು ಅವನು ಎಲ್ಲ ಸಂದರ್ಭಗಳಲ್ಲೂ ಅವನು ದಹಿಸುವ ಅಗ್ನಿಯ ಮಧ್ಯದಲ್ಲಿ ನಿಂತುಕೊಂಡು ಅವನ ಶಬ್ದವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಆ ಶಬ್ದ ಕೇಳಿದ ಜನ ಯಾರೆಲ್ಲ ಶಬ್ದ ಕೇಳಿದಾರೋ ಅವರ ಜೀವನ ಬದಲಾವಣೆ ಆಗಿದೆ, ಅವರ ಚರಿತ್ರೆ ಬದಲಾವಣೆ ಆಗಿದೆ. ಹಾಗಾದ್ರೆ ಇವತ್ತಾಗ್ಲತ್ತು ನಿನ್ನ ಬದಲಾವಣೆಯ ಕಾಲಕ್ಕೆ ನೀನು ನಿನ್ನ ಬದಲಾವಣೆಯ ದಿನ ಬಂದಿದೆ ಎಂದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ದೇವರು ಬೆಂಕಿಯ ಮೂಲಕ ಮಾತನಾಡುವಾಗ ಬದಲಾವಣೆಗಳು ನಡೆಯುತ್ತೆ, ಬದಲಾವಣೆಗಳು ನಡೆಯುತ್ತೆ. ನಿನ್ನ ಅವಸ್ಥೆಗಳು ಬದಲಾವಣೆ ಆಗುತ್ತೆ, ನಿನ್ನ ಅವಸ್ಥೆಗಳು ಬದಲಾವಣೆ ಆಗುತ್ತೆ. ಶಬಲ ಬಶಂದರ ಬಕ್ಕಲಬ ಮಲ್ಕೋ ರಬ ಶಂದರ ಒಪ್ಪುವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇವತ್ತು ದೇವರ ಶಬ್ದ ಕೇಳಿ ನೀವು ಆಲಯವನ್ನು ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಮುಂಚೆ ಪರಲೋಕದ ದೇವರು ಹೇಳಿದ್ರು, ಇಂದು ಮುಂಚಾನೆ ದೇವರಾತ್ಮ ನನ್ನ ಹತ್ರ ಹೀಗೆ ಹೇಳಿದನು, ನನ್ನ ಸ್ವರವನ್ನು ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುವವ ಹಾಗೆ, ನನ್ನ ಸ್ವರವನ್ನು ಕೇಳುವ ನನ್ನ ಕುರಿಗಳು ಅಂದರೆ ದೇವರ ಶಬ್ದ ಕೇಳುವ ನನ್ನ ಜನ ಶತ್ರುವಿನ ಸ್ವರ ಕೇಳೋದಿಲ್ಲ, ಸೈತಾನನ ನೆಗೆಟಿವ್ ಮಾತುಗಳು ಕೇಳೋದಿಲ್ಲ, ಇನ್ನ ನಿರಾಶೆಯ ಮಾತುಗಳು ಕೇಳೋದಿಲ್ಲ. ಅವರು ನನ್ನ ಸ್ವರ ಕೇಳ್ತಾರೆ. ಇವತ್ತು ದೇವರ ಶಬ್ದ ಕೇಳೋದಕ್ಕೆ ಬಯಸುವ ಪ್ರತಿಯೊಂದು ದೇವ ಜನ ಹೇಳಲ್ಲ, ಪರಿಶುದ್ಧಾತ್ಮನು ಹೀಗೆ ಹೇಳಿದನು, ನಿಮ್ಮ ಅವಸ್ಥೆಗಳಿಗೆ ಬದಲಾವಣೆ ಉಂಟಾಗುತ್ತೆ, ನಿಮ್ಮ ಪರಿಸ್ಥಿತಿಗೆ ಬದಲಾವಣೆ ಉಂಟಾಗುತ್ತೆ, ನಿಮ್ಮ ಪರಿಸ್ಥಿತಿಗೆ ಬದಲಾವಣೆ ಉಂಟಾಗುತ್ತೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇವತ್ತು ಯಾವ ಸಿಚುವೇಶನಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಯಾವ ವಿಷಯದಲ್ಲಿ ಭಾರ ಪಡ್ತಾ ಇದ್ದೀರೋ, ಒಂದು ಮನುಷ್ಯನ ಬಳಿಯಲ್ಲಿ ಹೇಳಕ್ಕಾಗದೇ ಇರುವಂಥ ಅವಸ್ಥೆಯಲ್ಲಿ ನೀವು ಹಾದು ಹೋಗ್ತಾ ಇದ್ರೆ, ಯಾರೂ ಸಹಾಯ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು, ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಇದೆ, ಇವತ್ತು ನಿಮಗೊಂದು ಶುಭ ವರ್ತಮಾನ ಇದೆ. ಆ ವರ್ತಮಾನದ ಪ್ರತ್ಯೇಕತೆ ಇವತ್ತು ನೀವು ದೇವರ ಸ್ವರವನ್ನು ಕೇಳ್ತೀರಾ, ಸ್ವರವನ್ನು ಕೇಳ್ತೀರಾ. ಆ ಸ್ವರ ನಿಮ್ಮ ಅವಸ್ಥೆಯನ್ನು ಬದಲಾಯಿಸುವಂಥದ್ದಾಗಿದೆ. ನನ್ನ ನಾಮದಲ್ಲಿ ನನ್ನ ಜನ, ನನ್ನ ಹೆಸರುಗೊಂಡ ನನ್ನ ಜನ ಅವರು ಸ್ವರವನ್ನು ಕೇಳಲಿಕ್ಕೆ ಹೋಗುತ್ತಾರೆ ಎಂದು ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ. ಇವತ್ತು ಆ ಸ್ವರ ಕೇಳೋದಕ್ಕೆ ಬಯಸುವವರು ಯಾರಾದರೂ ಇದರ ಒಳಗಡೆ ಇದ್ದರೆ, ಕರ್ತನೇ ನನ್ನೊಟ್ಟಿಗೆ ಮಾತನಾಡು, ಸಮುವೇಲ್ ಬಾಲಕನು ಹೇಳಿದ ಹಾಗೆ ಯಾರಾದರೂ ಕೂಗಿ ಹೇಳ್ರಿ, ಈಗ ನಿನ್ನ ದಾಸನು ನನ್ನೊಟ್ಟಿಗೆ ಮಾತನಾಡ. ಒಳ್ಳೆ ಪ್ರಸಂಗಿಕರಿದ್ದಾರೆ, ಒಳ್ಳೆ ಪ್ರಸಂಗ ಕೇಳ್ತಾ ಇದ್ದೀವಿ, ಒಳ್ಳೆ ಪ್ರಾಸಂಗಿಕರಿದ್ದಾರೆ, ಸಾಹಿತ್ಯ ನುಡಿದು ಮಾತನಾಡೋರು, ರೈಮಿಂಗ್ ವರ್ಡ್ಸ್ ಮಾತನಾಡೋರು, ವಾಕ್ಯದಲ್ಲಿ ಉತ್ತಮವಾಗಿ ಪ್ರಸಂಗ ಮಾಡೋ ಪ್ರಾಸಂಗಿಕರಿದ್ದಾರೆ. ಇದ್ಯಾವುದು ನಿನ್ನ ಆತ್ಮದಲ್ಲಿ ಬಿಡುಗಡೆ ತರೋದಲ್ಲ. ಬಿಡುಗಡೆ ತರಬೇಕಾದ್ರೆ ನೀನು ದೇವರ ಸ್ವರವನ್ನು ಕೇಳಬೇಕು. ನಿನ್ನ ಕಿವಿಯಲ್ಲಿ ದೇವರ ಶಬ್ದ ನೀನು ಕೇಳಬೇಕು. ಆ ಸ್ವರ ಇವತ್ತು ನೀನು ಕೇಳಕ್ಕೆ ಹೋಗ್ತಾ ಇದೀಯಾ? ಆರ್ ಯು ರೆಡಿ? ಆರ್ ಯು ರೆಡಿ ಫಾರ್ ಫೈರ್ ಫಾರ್ ಗಾಡ್? ನೀವು ದೇವರಿಗಾಗಿ ಬೆಂಕಿಯಾಗಿ ಉರಿಯೋದಕ್ಕೆ ತಯಾರಾಗಿದ್ದೀರಾ? ನೀನು ಅವೈಲೇಬಲ್ ಆಗಿದ್ರೆ, ನೀನು ತಯಾರಾಗಿದ್ರೆ, ನೀನು ಸಿದ್ಧರಾಗಿದ್ರೆ, ದೇವರು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವನು ತಯಾರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾನು ಅಗ್ನಿ ಜ್ವಾಲೆಗಳ ಮಧ್ಯದಲ್ಲಿ ನಿಂತು ನನ್ನ ಜನರಿಗಾಗಿ ನಾನು ಮಾತನಾಡುವ ದೇವರು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಜೀವನದಲ್ಲಿ ಎಲ್ಲೆಲ್ಲಿ ದೇವರು ಬೆಂಕಿಯಲ್ಲಿ ಇಳಿದು ಬಂದು ಮಾತನಾಡಿದಾನೋ ಅಲ್ಲೆಲ್ಲ ಅದ್ಭುತ ನಡೆದಿದೆ, ಅಲ್ಲೆಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ. ಶ್ರೇಷ್ಠ ನಾಯಕರಲ್ಲಿ ಮೊದಲನೇವನಾದವನು
ಮೋಶೆ ದೇವರು ಮೊದಲು ಬೆಂಕಿಯಲ್ಲಿ ಇಳಿದು ಮಾತನಾಡ್ತಾ ಇರೋದು ಮೋಶೆಯ ಸಂಗಡ ಹೋರೆ ಪರ್ವತದಲ್ಲಿ. ಅದುವರೆಗೂ ಮಾವನ ಮನೆಯಲ್ಲಿ ಕುರಿ ಮೇಯಿಸುತ್ತಾ ಬಾಬಾ ಬ್ಲ್ಯಾಕ್ ಶಿಪ್ ಅಂತ ಹಾಡು ಹೇಳ್ಕೊಂಡಿದ್ದಂತ ಮೋಶೆ, ನಾನು ನಿನ್ನೊಟ್ಟಿಗೆ ಮಾತನಾಡೋದು ನೀನು ಕುರಿ ಮೇಯಿಸೋದಕ್ಕಲ್ಲ. ಒಂದು 6 ಲಕ್ಷ ಕುಟುಂಬ ಇದೆ, ಅವರನ್ನು ವಾಗ್ದಾನದ ದೇಶದ ಕಡೆಗೆ ನಡೆಸೋದಕ್ಕೆ ನಾನು ನಿನ್ನ ಜೀವನವನ್ನ, ನಿನ್ನ ರೀತಿಯನ್ನ, ನಿನ್ನ ನಡತೆಯನ್ನ, ನಿನ್ನ ಸ್ವಭಾವವನ್ನ, ನಿನ್ನ ಚಿಂತೆಯನ್ನ ಬದಲಾಯಿಸುವ ಕಾಲಕ್ಕೆ ಬಂದಿದ್ದೇನೆ. ಆದ್ರಿಂದ ನೀನು ನಿಂತಿರುವ ಭೂಮಿ ಪರಿಶುದ್ಧವಾದ ಭೂಮಿ. ಸ್ತೋತ್ರ. ನನಗೆ ಅನಿಸ್ತಂಗೆ ಕೆಲವರಿಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಹೇಳ್ತಾ ಇರೋಂಥ ಈ ಪದಗಳು ನಾನು ಅಲ್ಲಿ ಕೂತಿದ್ದು ನೀವು ಇಲ್ಲಿ ಇತ್ಕೊಂಡು ಹೇಳಿದರೆ ಒಂದು ಜಿಗಿದು 4 ಜನಕ್ಕಾದರೂ ಐಫೈ ಹೊಡಿತಿದ್ದೆ. ಯಾಕೆ ಗೊತ್ತಾ? ನನ್ನ ಜೀವನ ಬದಲಾವಣೆ ಆಗ್ತಾ ಇದೆ, ನನ್ನ ಪರಿಸ್ಥಿತಿಯನ್ನು ದೇವರು ಬದಲಾವಣೆ ಮಾಡ್ತಾ ಇದ್ದಾನೆ ಅಂದಾಗ ಸಂತೋಷ ಆಗದೇ ಇರೋ ಮನುಷ್ಯ ಯಾರಾದರೂ ಇದ್ದಾರಾ? ನಾನು ಅದನ್ನೇ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಅವಸ್ಥೆಗಳು ಬದಲಾವಣೆ ಆಗುತ್ತೆ, ನಿಮ್ಮ ಸೇವೆ ಬದಲಾವಣೆ ಆಗುತ್ತೆ, ನಿಮ್ಮನ್ನು ದೇವರು ಬದಲಾವಣೆ ಮಾಡ್ತಾ ಇದ್ದಾನೆ. ನಿಮ್ಮ ಮೇಲೊಂದು ಅಭಿಷೇಕ ದೇವರು ಕಳಿಸ್ತಾ ಇದ್ದಾನೆ. ಅದು ಸಾಧಾರಣವಾದ ಅಭಿಷೇಕವಲ್ಲ, ಅಶುದ್ಧವಾದುದನ್ನು ದಹಿಸೋದಕ್ಕೆ ಅಲ್ಲಲ್ಲಿಯ ಶುದ್ಧವಾದದ್ದು ದೇವರ ನಾಮಕ್ಕೆ ಮಹಿಮೆಯಾಗಿ ಹೊರಗಡೆ ಬರತಕ್ಕಂತೆ ನಿಮ್ಮನ್ನು ಆರಿಸ್ಕೊಳ್ತಾ ಇದ್ದಾರೆ. ಸ್ತೋತ್ರ. ಗಟ್ಟಿಯಾಗಿ ಹೇಳ್ರಿ ಸ್ತೋತ್ರ. ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಮೋಶೆ ಹೋರೆ ಪರ್ವತದಲ್ಲಿ ತಾನು ಕಂಡಂತ ಆ ದರ್ಶನ ಮತ್ತು ದೇವರ ಶಬ್ದ ಅವನ ಜೀವನವನ್ನೇ ಬದಲಾಯಿಸಿಬಿಡ್ತು. ಗಾಡ್ ಚೇಂಜ್ ಹಿಸ್ ಲೈಫ್. ಅವನ ಪರಿಸ್ಥಿತಿಯನ್ನು ಬದಲಾಯಿಸಿತು, ಅವನ ಅವಸ್ಥೆಗಳನ್ನು ಬದಲಾಯಿಸಿತು. ಆಮೇನ್. ಇವತ್ತು ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ನಾನಿವತ್ತು ನಿಮಗಾಗಿ ಪ್ರವದಿಸ್ತಾ ಇದ್ದೇನೆ. ನಿನ್ನ ಫೈನಾನ್ಷಿಯಲ್ ಸಿಚುವೇಶನ್ ವಿಲ್ ಗೋಯಿಂಗ್ ಟು ಬಿ ಹಲ್ಲೆಲೂಯಾ ಚೇಂಜ್ ಫ್ರಮ್ ಟುಡೇ ಆನ್ವರ್ಡ್ಸ್. ನಿನ್ನ ಹಣಕಾಸಿನ ಮುಗ್ಗಟ್ಟುಗಳು ಇವತ್ತು ಅದಕ್ಕೆ ಟಾಟಾ ಹೇಳೋ ಸಮಯ ಆಯಿತು, ಅದಕ್ಕೆ ಗುಡ್ ಬೈ ಹೇಳುವ ಸಮಯ ಆಯಿತು. ಒಪ್ಪೋರಿದ್ರೆ ಆಮೇಲೆ ಹೇಳ್ರಿ, ಒಪ್ಪೋರಿದ್ರೆ ಆಮೇಲೆ ಹೇಳ್ರಿ. ಇವತ್ತು ನಿನಗೊಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಲಿಕ್ಕೆ ಹೋಗ್ತಾ ಇದೆ. ಹಾಲೆಲೂಯಾ. ನಿನ್ನ ಸೇವೆಗೆ ಬದಲಾವಣೆ ಉಂಟಾಗುತ್ತೆ. ಇದುವರೆಗೂ ನಿನ್ನ ಮುಂದೆ ಮುಚ್ಚಿರೋ ಬಾಗಿಲುಗಳು ಪರಲೋಕದ ದೇವರು ತೆರೆಯಕ್ಕೆ ಹೋಗ್ತಾ ಇದ್ದಾನೆ, ತೆರೆಯಕ್ಕೆ ಹೋಗ್ತಾ ಇದ್ದಾನೆ. ನಂಬರ್ ಮಾತ್ರ ಆಮೇಲೆ ಹೇಳ್ರಿ. ಇದು ಮಾನುಷಿಕ ಶಬ್ದವಲ್ಲ, ಪರಲೋಕದ ದೇವರು ಅಗ್ನಿ ಜ್ವಾಲೆಗಳ ಮಧ್ಯದಿಂದ ಕೂಗಿ ಹೇಳುವ ಶಬ್ದ. ಅದು ನಿನ್ನ ಕಿವಿಗೆ ಮೊಳಗ್ತಾ ಇದೆ. ಆ ಶಬ್ದ ಕೇಳುವಾಗಲೇ ಮಹಿಳೆಗಳ ದೂರದಲ್ಲಿ ಇದುವರೆಗೂ ಬ್ಲಾಕ್ ಆಗಿದ್ದ, ಬಿಡುಗಡೆ ಇಲ್ಲದೆ ಇದ್ದ, ನೀನು ವ್ಯಥೆ ಪಡ್ತಿದ್ದ ವಿಷಯಗಳ ಮೇಲೆ ದೇವರು ವ್ಯತ್ಯಾಸ, ಒಂದು ಚೇಂಜ್ ಅನ್ನು ತರ್ತಾ ಇದ್ದಾನೆ. The shift is happening. Rabba Shamdha Rabana Hastajana. Get ready, get ready, get ready, get ready. ನನ್ನ ಶಬ್ದ ಹಿಂದ್ಗಡೆ ಕೇಳಿಸ್ತಾ ಇದೆಯಾ? ಬಾಲ್ಕನಿಯಲ್ಲಿ ಇರೋರು ಕೇಳಿಸ್ತಾ ಇದೆಯಾ? ನಾನು ಹೇಳ್ತಾ ಇರೋದು ನಿಮಗೆ ಆಲೋಚನೆ ಹೇಳ್ತಾ ಇದ್ದೇನೆ. ನಿನ್ನ ಅವಸ್ಥೆ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ನಿನ್ನನ್ನು ಹೊರಗಣ್ಣಲ್ಲಿ ನೋಡಿದವರು, ನಿನ್ನನ್ನು ಅಲ್ಲಲ್ಲ ನಿಷ್ಠೂರದಲ್ಲಿ ನೋಡಿದವರು, ಅವರ ಮುಂದೆ ನಿನ್ನ ತಲೆ ಎತ್ತತಕ್ಕಂತೆ, ನಿನ್ನನ್ನು ಘನಪಡಿಸತಕ್ಕಂತೆ ದೇವರು ನಿನ್ನನ್ನು ಸನ್ಮಾನಿಸಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? Your life will be changed. You will never be the same. ಆಮೇಲೆ ನೀನು ಇದ್ದ ಹಾಗೆ ಇರೋದಿಲ್ಲ.
ಪಕ್ಕದಲ್ಲಿ ಇರೋರಿಗೆ ಮುಖ ನೋಡಿ ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ನನ್ನ ಬದಲಾವಣೆ ಕಾಲ ಆಗ್ತಾ ಇದೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಮುಂದೆ 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 ಹಲ್ಲೆಲೂಯ. ನಾನು ಏನಾಗ್ತಿದ್ದೀನಿ ಅನ್ನೋದನ್ನ ದೇವರು ನಿರ್ಣಯಿಸಿದ್ದಾನೆ. ನನಗಾಗಿ ದೇವರು ಸಿದ್ಧ ಮಾಡಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಆಲೋಚನೆಯಲ್ಲಿ ಅದು ತೋರ್ಪಡಲಿಲ್ಲ. ಇವತ್ತು ದೇವರ ಶಬ್ದ ನಿನಗಾಗಿ ರಿಲೀಸ್ ಆಗ್ತಾ ಇದೆ. ರಾಮಧೇರಬೋ ಶಾಂಧಾರಬ. Your ministry will be changed. ನಿನ್ನ ಪ್ರಸಂಗ ಸಾಧಾರಣವಾದ ಪ್ರಸಂಗಕ್ಕಾಗಿ ಹೋಗ್ತಾ ಇದೆ. ಸಾಧಾರಣವಾದ ಪ್ರಸಂಗಕ್ಕಾಗಿ ಹೋಗ್ತಾ ಇದೆ. ಸಾಧಾರಣವಾದ ವಾಕ್ಯಗಳು, ಸಾಧಾರಣವಾದ ವಾಕ್ಯ, ಗೊತ್ತಿರೋ ಸುಪರಿಚಿತವಾದ ವಾಕ್ಯ ಸುಮ್ಗೆ ಸ್ಟಾರ್ಟ್ ಮಾಡಿದೆ. ಆದರೆ ನಿನಗೆ ಗೊತ್ತಿಲ್ಲದಂತೆ ನಿನ್ನ ಬಾಯಲ್ಲಿ ಪ್ರಬೋಧನೆ ಮಾತುಗಳು ಬರ್ತಾ ಇದೆ. ನಂಬೋರು ಯಾರಿದ್ದೀರಾ? ಅಂಗೀಕರಿಸೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಹೇಳ್ರಿ. ನಿನ್ನ ಜೀವನ, ನಿನ್ನ ಪರಿಸ್ಥಿತಿ, ನಿನ್ನ ಅವಸ್ಥೆಗಳು ದೇವರು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಮೋಶೆ, ಅದುವರೆಗೆ ಇಲ್ಲದೆ ಇದ್ದದ್ದು, ಅದುವರೆಗೂ ಕೇಳದೇ ಇದ್ದ ಶಬ್ದ, ಅದುವರೆಗೂ ಅರಿಯದೇ ಇರುವ ದರ್ಶನ, ಅದುವರೆಗೂ ಕಾಣದೇ ಇರುವ ದರ್ಶನ ನಿನ್ನ ಜೀವನದಲ್ಲಿ ದೇವರು ತೋರಿಸೋದಕ್ಕೆ ಕಾರಣ ಅವನ ಅಗ್ನಿ ಜ್ವಾಲೆಗಳ ಮಧ್ಯದಿಂದ ನಿನ್ನೊಟ್ಟಿಗೆ ಮಾತನಾಡುವ ದೇವರು. ಅವನ ಹೆಸರು ಐ ಆಮ್ ದಟ್ ಐ ಆಮ್. ಐ ಆಮ್ ದಟ್ ಐ ಆಮ್. ನಾನೇ ಇರುವಾತನು. ಓ ರಾಶಕ ಲಾಭ ಶಂಧೇರಬನ. ಮೋಶೆ, ತಾಯಿಯ ಗರ್ಭದಲ್ಲೇ ನಿನ್ನನ್ನು ನಾಶ ಮಾಡೋದಕ್ಕೆ ಶತ್ರು ಪ್ಲಾನ್ ಮಾಡಿದ, ಪದ್ಧತಿ ಹಾಕಿದ. ನಿನ್ನನ್ನ ಶತ್ರುವಿನ ಕೈಗೆ ಕೊಡದೆ ಅಲ್ಲಲ್ಲಿ ಆ ನೈಲ್ ನದಿಗೆ ತುತ್ತಾಗದಂತೆ, ಪರವಣನ ಖಡ್ಗಕ್ಕೆ ತುತ್ತಾಗದಂತೆ ನಿನ್ನನ್ನು ಪರಿಪಾಲನೆ ಮಾಡಿ ದಾಸತ್ವದಲ್ಲಿದ್ದ ನಿನ್ನನ್ನು ಯಾವ ಅರಮನೆಯಿಂದ ನಿನಗೆ ವಿರುದ್ಧವಾಗಿ ನಿಯಮ ಹೊರಟಿತ್ತು ಅದೇ ಅರಮನೆಯಲ್ಲಿ ನಿನ್ನಲ್ಲಿ ಪೋಷಣೆ ಮಾಡಿ ನಿನ್ನನ್ನು ಬೆಳೆಸಿದವನು ನಾನೇ ಇರುವಾತನು. ಐ ಆಮ್ ದಟ್ ಐ ಆಮ್. ನಾನೇ ಇರುವಾತನು. ಕಳೆದ ಕಾಲಗಳು, ನೀನು ಹಾದು ಹೋದ ಮಾರ್ಗಗಳು ದುಃಖದಾಗಿರ್ಬೋದು, ಕಣ್ಣನೀರದಾಗಿರ್ಬೋದು, ಹೋರಾಟದಾಗಿರ್ಬೋದು, ಅಲೆದಾಡದೆ ಅಯ್ಯೋ ನನಗೆ ಸಾಕಾಯಿತು, ಹೇಗಾದ್ರೂ ಬದುಕಬೇಕು, ಹೇಗಾದ್ರೂ ಬದುಕೋದಕ್ಕಲ್ಲ. ಮೋಶೆ, ನಿನಗೊಂದು ಕರೆ ಇದೆಯಾ? ಯು ಹ್ಯಾವ್ ಎ ಕಾಲ್. ಆಮೇಲೆ ಕರೆ ಇರೋರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವರೇ ಈಗ ಪ್ರತಿಕರಿಸ್ತಾ ಇರೋದು. ಕರೆ ಇರೋರ್ಗೋ ನೋಡಿದ್ರೆ ಗೊತ್ತಾಗುತ್ತೆ, ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂಬ ದೃಢ ನಿಶ್ಚಯವುಳ್ಳವರು. ಹೇಳ್ರಿ, ನನ್ನ ದೇವರು ಹೇಳ್ತಾ ಇದ್ದಾನೆ, ಐ ಆಮ್ ದಟ್ ಐ ಆಮ್. I'm going to change your situations. I'm going to change your life. I'm going to change your ministry. I'm going to change your financial situations. Now there is a breakthrough is coming upon you. Hallelujah. ಒಂದು breakthrough ಬರ್ತಾ ಇದೆ ನಿನ್ನ ಜೀವನದಲ್ಲಿ. ಬಿಡುಗಡೆಯ ದಿನ ಬರ್ತಾ ಇದೆ. ಅದ್ಭುತದ ಬಾಗಿಲು ದೇವರು ತೆರಿತಾ ಇದ್ದಾನೆ. ನೀನು ಸ್ತೋತ್ರ ಹೇಳದಿದ್ರೆ hallelujah you miscarry. ನೀನು ಕೆಲವೊಮ್ಮೆ ಅದರ ಅವಕಾಶವನ್ನು ನಷ್ಟ ಮಾಡ್ಕೊಳ್ತೀಯಾ. Somebody lift up your voice. ಯಾರಾದರೂ ಶಬ್ದ ತೆಗೆದು ಗಟ್ಟಿಯಾಗಿ ಹೇಳ್ರೆ, I receive total change. Total change. ಹೋರೇಬ್ನಲ್ಲಿ ಪ್ರತ್ಯಕ್ಷನಾದವನು ಇವತ್ತು ವಿಕ್ಟ್ರಿ ಏಜಿಯಲ್ಲಿ ನೀವು ಕೇಳಿಸ್ಕೊಳ್ಳಿಲ್ಲ.
ಓರೆಬಿನಲ್ಲಿ ಪ್ರತ್ಯಕ್ಷನಾದವನು ಇವತ್ತು ವಿಕ್ಟರಿ ಏಜಿನಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನ, ತನ್ನ ಮಹಿಮೆಯನ್ನ, ಓ ರಾಬ ಶಂದರಾಧನ, ಅವನು ಬರ್ತಾ ಇರೋದು ಅಲ್ಲಲ್ಲಿ ಸುಮ್ಮನೆ ಸ್ವರ ಕೊಡೋದಕ್ಕಲ್ಲ, ಸುಮ್ಮನೆ ಮಾತಾಡೋದಕ್ಕಲ್ಲ, ಅವನ ಘನ, ಅವನ ಮಹಿಮೆಯನ್ನು ತೋರಿಸೋದಕ್ಕೆ. ಹಲ್ಲೆಲೂಯ, ಅವನು ನಿನಗೆ ಶಬ್ದವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಅವನ ಶಬ್ದ ನಿನ್ನ ಕಿವಿಗಳಲ್ಲಿ ಮೊಳಗುತ್ತಾ ಇರುವಾಗ, ನೀನು ಇಲ್ಲಿ ಕುಳಿತೋದಕ್ಕೆ ಆಮೇನ್ ಅಂತ ಹೇಳುವಾಗ ಮೈಲಿಗಳ ಕಮಾನ್ ಸಾಂಬಾಡಿ ಶಬಲಬ ಶಂತರಬ, ನೀನು ಇಲ್ಲೇ 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 ಆಮೇಲೆ ಹೇಳ್ತಾ ಇರುವಾಗಲೇ, ಇಲ್ಲ ಆಮೇಲೆ ಹೇಳ್ತಾ ಇರುವಾಗಲೇ ಮೈಲಿಗಳ ದೂರದಲ್ಲಿ ಇಲ್ಲಿ ನೀನು ಅದನ್ನು ಆ ಸ್ವರಕ್ಕೆ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಏನೇನೋ ನಡೀತಾ ಇದೆ. ಟೋಟಲ್ ಚೇಂಜ್, ಟೋಟಲ್ ಚೇಂಜ್, ಟೋಟಲ್ ಚೇಂಜ್, ಟೋಟಲ್ ಚೇಂಜ್. ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ತಲೆಮಾರಿನ ಮೇಲೆ, ನಿನ್ನ ಸಭೆ ಮೇಲೆ, ನಿನ್ನ ಸೇವೆ ಮೇಲೆ ಟೋಟಲ್ ಚೇಂಜ್, ಟೋಟಲ್ ಚೇಂಜ್, ಟೋಟಲ್ ಚೇಂಜ್. ಸಮಥಿಂಗ್ ಇಸ್ ಚೇಂಜ್ ಇಸ್ ಹ್ಯಾಪನಿಂಗ್, ಶಿಫ್ಟ್ ಇಸ್ ಹ್ಯಾಪನಿಂಗ್. ಇವತ್ತು ನಿನಗಾಗಿ ಒಂದು ಬದಲಾವಣೆ ನಡೀತಾ ಇದೆ. ಇಫ್ ಯು ಬಿಲೀವ್ ಯು ವಿಲ್ ಗೋಯಿಂಗ್ ಟು ಸೀ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆ ನೀನು ಕಾಣ್ತೀಯಾ? ನನ್ನ ದೇವರು ಹೇಳ್ತಾ ಇದ್ದಾನೆ, ನಾನು ತನ್ನ ಘನವನ್ನು, ತನ್ನ ಮಹಿಮೆಯನ್ನು ನಾನು ಅವರಿಗೆ ಅಗ್ನಿ ಜ್ವಾಲೆಯೊಳಗಿಂದ ನನ್ನ ಸ್ವರವನ್ನು ಕೇಳಿಸುವುದರ ಮೂಲಕ, come on, receive. ದೇವರ ಸ್ವರ ನಿನ್ನ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾ ಇದೆ. ಡಾಕ್ಟರ್ ರಿಪೋರ್ಟ್ ಚೇಂಜ್ ಆಗ್ತಾ ಇದೆ. ಓ, ಯು ಆರ್ ನಾಟ್ ಬಿಲೀವಿಂಗ್. ಡಾಕ್ಟರ್ ರಿಪೋರ್ಟ್ ಚೇಂಜ್ ಆಗ್ತಾ ಇದೆ. ಆಮೇಲೆ ನಿನಗೆ ವಿರುದ್ಧವಾಗಿ ಮಾತನಾಡಿದರ ಮಾತುಗಳನ್ನು ದೇವರು ಕ್ಯಾನ್ಸಲ್ ಮಾಡಿ ಅದರ ಮೇಲ್ಗಡೆ ದೇವರೊಂದು ಸ್ವರವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. Yes, God's voice can change your situations. Now, whatever the situation you are going through, ನೀನು ಯಾವ ಪರಿಸ್ಥಿತಿಯಲ್ಲಿ ಆಗ್ತಾ ಇದೆಯೋ, I don't know, ನನಗೆ ಗೊತ್ತಿಲ್ಲ, but one thing I know, my God is able. ನನ್ನ ದೇವರು ಸಾಧ್ಯ, ಅವರಿಗೆಲ್ಲ ಸಾಧ್ಯ. Jesus. The situation is turning. Yes. ನಿನ್ನ ಟೇಬಲ್, ನಿನಗೆ ವಿರುದ್ಧವಾಗಿದ್ದ ಟೇಬಲ್ ನಿನಗೆ ಅನುಕೂಲವಾಗಿ ತಿರುಗ್ತಾ ಇದೆ. Your table is turning around you. ನಿನಗಾಗಿ ತಿರುಗಿಸ್ತಾ ಇದ್ದಾನೆ. ಪ್ರತಿಕೂಲವಾದ ಪರಿಸ್ಥಿತಿ, ರೋಗದ ಅವಸ್ಥೆ, ಸಾಲದ ಅವಸ್ಥೆ, ಇಕ್ಕಟ್ಟಿನ ಅವಸ್ಥೆ, ನಿಂದೆಯ ಅವಸ್ಥೆ, ಇವತ್ತು ಒಂದೇ ಒಂದು ಮಾತು, ಆ ಸ್ವರ ಅದು ಅಗ್ನಿ ಜ್ವಾಲೆಯಿಂದ ಪ್ರಕಟಿಸುವ ಸ್ವರ. Receive it. ಈ ಸ್ವರ ಕೇಳಿದ್ರೆ, ನೀನ್ ದೇವರ ಸ್ವರ ಕೇಳಿದ್ರೆ, ಹಲೋ, ನೀನ್ ಬೆಂಕಿಯಿಂದ, ಕಾರಣ ನನ್ನ ದೇವರು ಅವನು ದಹಿಸುವ ಅಗ್ನಿ ಆಗಿದ್ದಾನೆ. ಅವನನ್ನು ಸೇವೆ ಮಾಡುವವರು, ಅವನನ್ನು ಆರಾಧಿಸುವವರು, ಅವನಿಗೆ ಸ್ತೋತ್ರ ಹೇಳುವವರು ಭಕ್ತಿಯಿಂದಲೂ ಭಯದಿಂದಲೂ ಅವನನ್ನು ಆರಾಧಿಸುವಾಗ, ಅವನಿಗೆ ಯೋಗ್ಯವಾದಂಥ ಯಜ್ಞವನ್ನು ಅರ್ಪಿಸುವಾಗ ನನ್ನ ದೇವರು ಹೇಳ್ತಾನೆ, ನಾನು ದಹಿಸುವ, ಐ ಆಮ್ ಕನ್ಸ್ಯೂಮಿಂಗ್ ಫೈರ್, ನಾನು ದಹಿಸುವ ಅಗ್ನಿ ಆಗಿರುತ್ತೇನೆ. ನಿನಗೆ ವಿರುದ್ಧವಾಗಿ ಶತ್ರು ಕಟ್ಟಿದ ಕಟ್ಟುಗಳನ್ನು, ನಿನಗೆ ವಿರುದ್ಧವಾಗಿ ಮಾಡಿದ ಮಾಟ ಮಂತ್ರಗಳನ್ನು, ನಿನಗೆ ವಿರುದ್ಧವಾಗಿ ತಂದಾಕಿದ ರೋಗಗಳನ್ನು, ನಿನಗೆ ವಿರುದ್ಧವಾಗಿ ಮಾತನಾಡಿದ ಮಾತುಗಳನ್ನು, ನಿನ್ನ ಜೀವನದಲ್ಲಿ ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ನಿನ್ನನ್ನು ಫೈನಾನ್ಷಿಯಲ್ ಆಗಿ, ಹಣಕಾಸಿನಲ್ಲಿ ಕಟ್ಟಾಕಿದ ಶತ್ರುಗಳನ್ನು
ಇವತ್ತು ನನ್ನ ದೇವರು ಹೇಳ್ತಾ ಇದ್ದಾನೆ, ಡೋಂಟ್ ವರಿ, ಭಯ ಪಡಬೇಡ, ಭಯ ಪಡಬೇಡ, ನಾನು ನಿನಗೆ ದಯಿಸುವ ಅಗ್ನಿ ಆಗಿದ್ದೇನೆ. Get ready. ದೇವರು ಎಲ್ಲೆಲ್ಲಿ ಬೆಂಕಿಯಲ್ಲಿ ಇಳಿದು ಮಾತನಾಡಿದನೋ ಅಲ್ಲೆಲ್ಲ ಚೇಂಜ್ಗಳು ನಡೆದಿದೆ, ಅಲ್ಲೆಲ್ಲ ಚೇಂಜ್ ನಡೆದಿದೆ. ಹಾಗಾದ್ರೆ ನಿನ್ನ ಕುಟುಂಬದಲ್ಲಿ ಒಂದು ಚೇಂಜ್. ತಲೆ ತಿರುಗಿ ನಡೀತಿರುವ ನಿನ್ನ ಮಕ್ಕಳು ಇದ್ದಕ್ಕಿದ್ದಂಗೆ ಅವರು ಪ್ರಾರ್ಥಿಸುವವರಾಗ್ತಾ ಇದ್ದಾರೆ, ಅವರು ಪ್ರವದಿಸುವವರಾಗಿದ್ದಾರೆ, ಅವರು ಸೇವೆ ಮಾಡುವ ಸೇವಕರಾಗ್ತಾ ಇದ್ದಾರೆ. ಇದುವರೆಗೂ ಸಭೆಗೆ ಬಿಡದ ಇದ್ದ ನಿನ್ನ ಗಂಡ ಆತ ಬೆಳಗ್ಗೆ ಎದ್ದು ಹೇಳ್ತಾನೆ, ನಾನು ನಿನ್ನ ಜೊತೆಗೆ ಆರಾಧನೆಗೆ ಬರ್ತೀನಿ ಅಂತ. ಎಷ್ಟು ಜನ ನಂಬ್ತೀರಾ? ನಿನ್ನನ್ನು ನಿಂದಿಸಿದ ನಿನ್ನ ಸಂಬಂಧಿಕರು, ನಿನಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಕಳೆದು ಬಿಟ್ಟವರು, ಅವರು ಹೇಳ್ತಾರೆ ನೀನು ಸೇವಿಸುವ ದೇವರು ನನಗೂ ಬೇಕು ಎಂದು ದೇವರು ಹೇಳೋದಾದ್ರೆ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗೋದಾದ್ರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ದೇವರು ಇಸ್ರಾಯೇಲ್ ದೇಶವನ್ನಾಗಿ ಮಾಡಿದ್ದು ಅದು ಚಿಯೋನ್ ಪರ್ವತದಲ್ಲಿ. ಮೋಶೆಯನ್ನ ಶ್ರೇಷ್ಠ ನಾಯಕನಾಗಿ ಬದಲಾಯಿಸಿದ್ದು ಓರೆ ಪರ್ವತದಲ್ಲಿ. ಪರ್ವತಗಳಲ್ಲಿ ಪ್ರತ್ಯಕ್ಷನಾಗುವ ದೇವರು, ಅಗ್ನಿ ಮೂಲಕ ಮಾತನಾಡುವ ದೇವರು, ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ನಿಂತು ಮಾತನಾಡುವ ದೇವರು. ಕಾರಣ ಅವನೇ ಉರಿಯುವ ಬೆಂಕಿ ಆಗಿರೋದ್ರಿಂದ. ಒಂದು ದಿನ ಆತನು ಹೀಗೆ ಹೇಳ್ದ, ಆ ಕಾಲದಲ್ಲಿ ಅವರೊಂದು ಗುಂಪಿನ ಜನ ಅಷ್ಟೇ. ದೇವರು ಹೇಳಿದನು, ನಾನು ನಿಮ್ಮನ್ನ ನನ್ನ ಸ್ವಕೀಯ ಪ್ರಜೆಗಳನ್ನಾಗಿ ನಾನು ಆರಿಸ್ಕೊಳ್ತಾ ಇದ್ದೇನೆ. ನೀವು ಪರಿಶುದ್ಧ ಜನಾಂಗವಾಗಿ, ಪರಿಶುದ್ಧ ದೇಶವಾಗಿ ನಾನು ನಿಮ್ಮನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತೇನೆ. ಓರೇಬ್ನಲ್ಲಿ ಮೋಶೆ ಸಂಗಡ ಮಾತನಾಡಿದ ದೇವರು ಅಲ್ಲಲ್ಲಿ ಚಿಯೋನಿನಲ್ಲಿ ಅವನು ತನ್ನ ಇಸ್ರಾಯೇಲ್ ಜನರೊಟ್ಟಿಗೆ ಮಾತನಾಡ್ದ. ಹಲ್ಲೆಲೂಯ. ಆಮೇಲೆ ನನಗೆ ಬಹಳ ಇಷ್ಟ ಕೊಟ್ಟಿರೋದು, ಮೋಶೆ ಬದಲಾವಣೆ ಆಗಿದ್ದು ಮಾತ್ರವಲ್ಲ, ಇಸ್ರಾಯೇಲ್ ದೇಶವನ್ನೇ ದೇವರು ಬದಲಾವಣೆ ಮಾಡಿದನು, ದೇಶವನ್ನಾಗಿ ಬದಲಾವಣೆ ಮಾಡಿದನು. ಅದುವರೆಗೂ ಅಂಗೀಕರಿಸದೇ ಇರೋರು ಅಂಗೀಕರಿಸಿದ್ರು. ಅದುವರೆಗೂ ಅವರಿಗೆ ಒಂದು ದೇಶದ ಒಂದು 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 ಏನು ಹೇಳ್ತೀರಾ, ಅದಕ್ಕೆ ಬೇಕಾದಂಥ ರೆಕಗ್ನೈಸಿಂಗ್ ಸ್ತೋತ್ರ, ಅದುವರೆಗೂ ಗುರುತು ಹಿಡಿದೇ ಇರೋರು, ಅದುವರೆಗೂ ಲೆಕ್ಕಕ್ಕೆ ಬಾರದೆ ಇದ್ದವರು. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸ್ತೋತ್ರ. ನೋಡಿದ್ರೆ ಒಂದು ದೊಡ್ಡ ಗುಂಪು, ಆದರೆ ದೇಶಗಳ ಪಟ್ಟಿಯಲ್ಲಿ ಹೆಸರಿಲ್ಲ. ಆದರೆ ದೇವರು ಹೇಳಿದನು, ನಾನು ಆ ಪಟ್ಟಿಯಲ್ಲಿ ನಿನ್ನ ಹೆಸರನ್ನ ಹಾಕ್ತೀನಿ. ಅದನ್ನೇ ಪ್ರವದಿಸ್ತಾ ಇದ್ದೇನೆ. ನಿನ್ನನ್ನು ಉಪಯೋಗಿಸ್ಕೊಂಡು ಲೆಕ್ಕಕ್ಕಿಲ್ಲದಂತೆ ಮಾಡಿರುವ ವ್ಯಕ್ತಿಗಳ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ, ಜನಾಂಗಗಳ ಮಧ್ಯದಲ್ಲಿ, ನಿನ್ನ ಆಫೀಸಿನಲ್ಲಿ, ನೀನು ಹೋಗುವ ಒಂದೊಂದು ಸ್ಥಳಗಳಲ್ಲಿ ದೇವರು ನಿನ್ನ ಹೆಸರನ್ನು ಪಟ್ಟಿಯಲ್ಲಿ ಬರೆಯತಕ್ಕಂತೆ ಅಂದಿನಿಂದ ದೇವರು ಹೇಳ್ತಾನೆ, ಇವನು ನನಗಾಗಿ ಉಳ್ಳವನು, ಇವಳು ನನಗಾಗಿ ಉಳ್ಳವಳು, ಪ್ರತ್ಯೇಕಿಸಲ್ಪಟ್ಟವರು ಅಂತ ಹೇಳಿದ್ರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ಇವತ್ತು ಅಂತ ಒಂದು ಪರಿಸ್ಥಿತಿ ದೇವರು ನಿಮಗಾಗಿ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಡೋಂಟ್ ಥಿಂಕ್ ನಾನು ನಿಮ್ಮನ್ನು ಉದ್ವೇಗಕ್ಕೆ ಒಳಪಡಿಸಿ ನಿಮ್ಮ ಪ್ರಾಣಮಂಡಲವನ್ನು ಮಾತ್ರ ಎಬ್ಬಿಸ್ಬಿಡ್ತಾ ಇದ್ದೀನಿ ಅಂತಲ್ಲ, ಇದು ಆತ್ಮವನ್ನು ಸ್ಪರ್ಶಿಸುವ ಆಲೋಚನೆ. ಐ ವಿಲ್ ಪ್ರೂವ್. ದೇವರ ವಾಕ್ಯ ಹೇಳುತ್ತೆ, ಮೋಶೆ ಬದಲಾವಣೆ, ದೇಶವನ್ನು ದೇವರು ಸ್ಥಾಪಿಸಿದನು. ಅದು ಒಂದು ರಾತ್ರಿಯಲ್ಲಿ ಒಂದು ರಾಷ್ಟ್ರ ಹುಟ್ಟೋದಕ್ಕಾಗುತ್ತಾ?
ಒಂದು ರಾಷ್ಟ್ರ ಹುಟ್ಟೋದಕ್ಕೆ ಆಗುತ್ತಾ? ಅದರ ದೇವರಿಂದ ಆಗುತ್ತೆ. ಒಂದೇ ರಾತ್ರಿಯಲ್ಲಿ ಏನು ಬೇಕಾದ್ರೂ ಮಾಡ್ತಾನೆ, ಏನು ಬೇಕಾದ್ರೂ ಆಗ್ಬೋದು. ಇವತ್ತಿರೋ ಪರಿಸ್ಥಿತಿ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ನೀನು ತುಚ್ಛವಾಗಿ ನೋಡಿದವರು ನಾಳೆ ನಿನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಮೊನ್ನೆ ನಾನು ದುಬೈಯಲ್ಲಿದ್ದಾಗ ಒಂದು ಫ್ಯಾಮಿಲಿ ಆರಂಭದಿಂದ ಅವರಿಗೆ ಆಲೋಚನೆ ಹೇಳಿ ದೈವ ಸೇವೆಯಲ್ಲಿ ನಡೆಸಿದಂಥ ಒಂದು ಭಾಗ್ಯ ದೇವರು ನನಗೂ ಕೊಟ್ಟನು. ಅವರು ನೆನ್ನೆ ಕಂಪಲ್ಸರಿಯಾಗಿ ನನ್ನನ್ನು ಮೊನ್ನೆ ಶುಕ್ರವಾರ, ಪಾಸ್ಟ್ರೇ ನಮ್ಮ 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ, ನೀವು ದಯವಿಟ್ಟು ಅಲ್ಲಿ ಇರಬೇಕು, ನಿಮ್ಮ ಮುಂದೆ ನಾವು ಸಾಕ್ಷಿ ಹೇಳಬೇಕು ಅಂತ. ಅವರು 30 ವರ್ಷದಲ್ಲಿ ದೇವರು ಅವರನ್ನು ನಡೆಸಿದ ರೀತಿಗಳು, ಪ್ರವಚನೆ ಮಾತುಗಳು, ದೇವರು ಹೇಗೆ ಬದಲಾಯಿಸಿದ್ರು ಎನ್ನೋದನ್ನೆಲ್ಲ ನನಗೀಗ ಹೇಳಿದ್ರು. ಸಾಕ್ಷಿ ಹೇಳ್ತಾ ತಾನು ಹೀಗೆ ಹೇಳಿದ್ರು, ಆಕೆ ಹೀಗೆ ಹೇಳಿದ್ರು. ಒಂದು ಕಾಲದಲ್ಲಿ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಗ ಅದರ ಮೇಲಧಿಕಾರಿಗಳು, ಉನ್ನತವಾದಂಥವರು ಅಲ್ಲಿ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಅಂದರೆ ಎದ್ದು ಬಿದ್ದು ಅಲ್ಲಿರೋ ಇದನ್ನೆಲ್ಲ ಒರೆಸಿ ಗುಡಿಸಿ ಸ್ವಚ್ಛ ಮಾಡಿ ಭಾಳ ಭಯದಿಂದ ಎಲ್ಲಾದರೂ ಧೂಳಿದೆ ಅನ್ನೋ ಹುಡುಕ್ತಾ ಇದ್ವಿ. ಆದರೆ ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿದನು. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದನು. ಆಶೀರ್ವಾದ ಮಾಡಿದ ಮಾತ್ರ ಅಲ್ಲ, ಹಲ್ಲೆಲೂಯ, ಇವತ್ತು ಅವರ ಜೊತೆಯಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾತಾಡಾಗೆ, ದೇವರು ಬಿಸ್ನೆಸ್ ಡೀಲ್ಗಳನ್ನು ಮಾಡಂಗೆ, ಅವರ ಮುಂದೆ ಕುತ್ಕೊಂಡು ಮಾತಾಡಂಗೆ ಟೇಬಲ್ನ ಸಿದ್ಧ ಮಾಡಿದನು ಎಂದು. ಅದನ್ನೇ ನಾನು ಇವತ್ತು ಹೇಳಕ್ಕೆ ಬರ್ತಾ ಇದ್ದೆ. ಏನು ಬೇಕಾದ್ರೂ ಆಗ್ಬೋದು ನಿಮ್ಮ ಪರಿಸ್ಥಿತಿ. ಇವತ್ತು ಒಂದು ಕಂಪನಿ ಕೆಲಸ ಮಾಡ್ತಾ ಇರ್ತೀರ, ನಾಳೆ ಅದೇ ಕಂಪನಿಯನ್ನೇ ನೀವು ಕೊಂಡ್ಕೊಳ್ಬೋದು. ಇವತ್ತು ಬಾಡಿಗೆ ಮನೆಯಲ್ಲಿದ್ದೀರಾ, ಆ ಬಾಡಿಗೆ ಮನೆಯನ್ನೇ ನೀವು ಸ್ವಂತವಾಗಿ ಕೊಂಡ್ಕೊಳ್ಬೋದು. Anything can happen. Your situation can change when you hear the voice of God. ದೇವರ ಶಬ್ದ ಕೇಳುವಾಗ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಆಮೇಲೆ ದೇವರು ನಾನು ಇರುವಂಥ ಸ್ಥಳ ಪರಲೋಕ, ಅದು ಬೆಂಕಿಯಿಂದ ತುಂಬಿರೋ ಜಾಗ. ಅದರ ಸುತ್ತಲೂ ಇರುವಂಥ ಸೆರಾಫಿ, ಅದರ ಅರ್ಥ ದಿ ಬರ್ನಿಂಗ್ ಒನ್. ಸೆರಾಫಿಗಳು ಅಂದರೆ 2 ರೆಕ್ಕೆಗಳನ್ನು ಮುಖ ಮುಚ್ಚಿಕೊಂಡು, ಸೆರಾಫಿಗಳು ದ ಬರ್ನಿಂಗ್ ಒನ್, ಬೆಂಕಿಯ ಜೀವಿಗಳು ಅಂತ ಕರೀತಾರೆ ಅವ್ರನ್ನ. ಬೆಂಕಿಯ ಜೀವಿಗಳು 2 ರೆಕ್ಕೆಗಳನ್ನು ಪಡೆಯುತ್ತಾ, 2 ರೆಕ್ಕೆಗಳಿಂದ ಪಾದಗಳನ್ನು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಮುಖ ಮುಚ್ಚಿಕೊಂಡು, ವಿಶ್ರಾಂತಿ ಇಲ್ಲದೆ ಪರಲೋಕದಲ್ಲಿ ದೇವರನ್ನ ಸ್ತುತಿ ಮಾಡುವವರು. ಸ್ತೋತ್ರ. ದೇವರು ಇರುವಂತ ಸ್ಥಳ ಪೂರ್ತಿಯಾಗಿ ಬೆಂಕಿ ಕವರ್ ಆಗಿದೆ. ಹಾಗಾದ್ರೆ ಇವತ್ತು ದೇವರು ಅದಕ್ಕೆ ತನ್ನ ಸೇವಕರುಗಳನ್ನು ಅಗ್ನಿ ಜ್ವಾಲೆಯನ್ನಾಗಿ ಮಾಡೋದು. ಅವನು ದಹಿಸುವ ಅಗ್ನಿ, ನೀನು ಅವನ ಥರನೇ ಆಗಬೇಕು. ಆ ದಹಿಸುವ ಅಗ್ನಿ ಆಗಬೇಕಾದ್ರೆ ನಿನ್ನ ಜೀವನದಲ್ಲಿ ಕೆಲವೊಂದು ಶಾರೀರಿಕವಾದಂಥ ಕ್ರಿಯೆಗಳು ಲಯ ಆಗಬೇಕು. ದೇವರಿಗೆ ಪ್ರಯೋಜನಕ್ಕೆ ಬರಬೇಕು ಅಂತ ನೀನು ಒಪ್ಪಿಗೆ ಇಡೋದಾದ್ರೆ ನೀನು ಬೆಂಕಿಯಲ್ಲಿ ಶೋಧಿತನಾಗಲೇಬೇಕು. ಸುಡದೇ ಇರೋದನ್ನೇ ದೇವರು ಉಪಯೋಗಿಸೋದು. ದೇವರು ಉಪಯೋಗಿಸೋದಕ್ಕೆ ಮುಂಚೆ ಅದು ಬೆಳ್ಳಿ ಆಗಲಿ ಬಂಗಾರವಾಗಲಿ ಅದನ್ನ ಪುಟಕ್ಕೆ ಹಾಕೋದಕ್ಕೆ ಉದ್ದೇಶ ದೇವರ ಆಲಯದ ಸಾಮಗ್ರಿಗಳು
ಬೆಂದು ಹೋಗುವ ಕಟ್ಟಿಗೆ, ಹಾಪು, ಹುಲ್ಲು ಇವುಗಳಲ್ಲ. ದೇವರಿಗೆ ಬೇಕಾಗಿರೋದು ಬೆಲೆ ಬಾಳುವಂತ ಬೆಳ್ಳಿ ಬಂಗಾರಗಳ ಹಾಗೆ ಶೋಧನೆಯಲ್ಲಿ ಹಾದು ಹೋದರೂ ಬೆಂದು ಹೋಗದೇ ಇರೋದು. ದೇವರು ಉಪಯೋಗಿಸೋದಕ್ಕೆ ಮುಂಚೆ ಪ್ರತಿಯೊಂದನ್ನು ದೇವರು ಶೋಧನೆ ಮಾಡ್ತಾನೆ. ದೇವರು ಉಪಯೋಗಿಸೋದಕ್ಕೆ ಮುಂಚೆ ದೇವರು ಪ್ರತಿಯೊಂದನ್ನು ಶುದ್ಧಿ ಮಾಡ್ತಾನೆ. ಇವತ್ತು ಶುದ್ಧೀಕರಣಕ್ಕೆ ಒಪ್ಪಿಸಿಕೊಡುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಶುದ್ಧೀಕರಣಕ್ಕಾಗಿ ಒಪ್ಪಿಸಿಕೊಡೋರು ನೀನು ದೇವರಿಗೆ ಆಗಿ ಅಗ್ನಿ ಜ್ವಾಲೆ ಆಗಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಕರ್ತನಿಗೆ ಅಗ್ನಿ ಜ್ವಾಲೆ ಆಗಬೇಕೆನ್ನೋರು ನಾನು 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 ಫ್ಲೇಮಿಂಗ್ ಫೈರ್, ನಾನು ದೇವರ ಅಗ್ನಿ ಜ್ವಾಲೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಕೈಗಳನ್ನೆತ್ತಿ ಹೇಳ್ರಿ. ಎಲ್ಲರೂ ಆಗಕ್ಕಾಗಲ್ಲ. ಐ ಆಮ್ ಟೆಲಿಂಗ್ ಯು, ಎಲ್ಲರೂ ಆಗಕ್ಕಾಗಲ್ಲ. ಶರೀರದ ಸುಖ, ಲೋಕದ ಆಡಂಬರ, ಜೀವನದಲ್ಲಿ ಎಲ್ಲ ಮಾಡಿಕೊಂಡು ದೇವ್ರ ಸೇವೆಯನ್ನು ಮಾಡಬೇಕು. ಸಾರಿ ಬ್ರದರ್, ಸಾರಿ, ನಿನಗುಳ್ಳ ಸಂದೇಶ ಅಲ್ಲ. ನೀನು ಅಗ್ನಿ ಜ್ವಾಲೆ ಆಗಬೇಕಾದ್ರೆ ನಿನ್ನ ಫ್ಲೆಶ್, ನಿನ್ನ ಶರೀರ ಭಾವದ ಕರ್ಮಗಳು ಅದು ಸಾಯ್ಬೇಕಾಗುತ್ತೆ, ಅದು ದಹಿಸಲ್ಪಡಬೇಕಾಗುತ್ತೆ. ದೇವರ ಬೆಂಕಿ ಆಗಿರೋದ್ರಿಂದ ಅವನು ನಿನ್ನನ್ನು ಬೆಂಕಿ ಜ್ವಾಲೆ ಮಾಡಬೇಕಾದ್ರೆ ಎಷ್ಟೇನೆ ಯೇಸುವಿನ ಜನನ ಕೂಗಿ ಹೇಳೋದಕ್ಕೆ ಮುಂಚೆ ನಿನಗೊಂದು ಶುದ್ಧೀಕರಣ ಬೇಕು. ನೀನು ಶ್ರೇಷ್ಠ ಪ್ರವಾದಿ ಆಗೋದಕ್ಕೆ ಮುಂಚೆ ನಿನಗೊಂದು ಶುದ್ಧೀಕರಣ ಬೇಕು. ಸ್ತೋತ್ರ. ನಿನ್ನ ನಾಲಿಗೆಯನ್ನ ಭೂಮಿಯಲ್ಲಿರುವ ತಂಡಾಸಿನಿಂದ ಅಲ್ಲ, ಪರಲೋಕದ ಯಜ್ಞ ವೇದಿಯಲ್ಲಿ ಇರುವ ಅರ್ಥ ಆದವರು ಯಾರಾದರೂ ಇದರ ಒಳಗಡೆ ಇದ್ರೆ ನಿನ್ನನ್ನು ದೇವರು ಶ್ರೇಷ್ಠವಾಗಿ ಉಪಯೋಗಿಸೋದಕ್ಕೆ ಮುಂಚೆ ದೇವರ ವಾಕ್ಯ ಹೇಳ್ತಾ ಇದೆ. ಓ ರಬ ಶಂಧರಾಧನ ಶಮನಗ ಜನಾದನ ಯೇಸುವಿನ ನಾಮದಲ್ಲಿ ದೇವರು ನಿನ್ನನ್ನು ಉಪಯೋಗಿಸೋದಕ್ಕೆ ಮುಂಚೆ ಒಂದು ಶುದ್ಧೀಕರಣ ನಡಿಬೇಕು. ದೇವರು ನಿಮ್ಮನ್ನ, ನನ್ನ ಪ್ರಸಂಗದ ವಿಷಯ, ದೇವರು ಅವನು ದಹಿಸುವ ಅಗ್ನಿ, ಆತನ ಸೇವಕರುಗಳು ನಾನು ನೀವು ಅಗ್ನಿ ಜ್ವಾಲೆಗಳು. ಅಗ್ನಿ ಜ್ವಾಲೆ ಆಗಬೇಕಾದ್ರೆ ಅಗ್ನಿಯಿಂದ ಶುದ್ಧೀಕರಣ ನಡೀಬೇಕು. ಅಗ್ನಿ ಕೆಲವೊಂದನ್ನು ದಹಿಸುತ್ತೆ, ಅಗ್ನಿ ಕೆಲವೊಂದನ್ನು ದಹಿಸುತ್ತೆ. ಶಾರೀರಿಕವಾದಂಥ ನಿನ್ನ ಎಲ್ಲ ವಿಧ ಭಾವಗಳು, ಶರೀರ ಭಾವದ ಕರ್ಮಗಳು, ಕೋಪ, ಕ್ರೋಧ, ಮತ್ಸರ, ಹೊಟ್ಟೆಕಿಚ್ಚು, ಜಗಳ, ಭಿನ್ನತೆ, ವಿಗ್ರಹಾರಾಧನೆ, ದುಂದುತನ, ಅಲ್ಲಲ್ಲಿ ಅಸ್ತೋತ್ರ, ಅಸೂಯೆ, ಜಗಳ, ಇಂಥ ಬೇಡದೆ ಇರುವ ಕೆಲವೊಂದು ಕಾರ್ಯಗಳು, ಪಾಪ ಕೃತ್ಯಗಳು, ಇದೆಲ್ಲವೂ ದಹಿಸಬೇಕಾದದ್ದು ದಹಿಸಲೇಬೇಕಾಗುತ್ತೆ. If God wanted to use you, ಬೆಂಕಿಯಲ್ಲಿ ಶುದ್ಧೀಕರಣ ನಡೀಲೇಬೇಕು. ಅದುವರೆಗೂ ಯೆಶಾಯ ಚಿಂತೆ ಮಾಡ್ದ, ಐ ಆಮ್ ಸಂಬಡಿ, ಜನರನ್ನ ಕಡಾಖಂಡಿತವಾಗಿ ಖಂಡಿಸ್ದ, ನಡು ನೆತ್ತಿಯಿಂದ ನಿಮಗೆ ಹುಣ್ಣು ಬರುತ್ತೆ ಅನ್ನೋ ಭಾವನೆಯಿಂದ ಮಾತಾಡ್ದ. ಕತ್ತೆ ತನ್ನ ಯಜಮಾನನನ್ನ ಅದು ಅರಿಯುತ್ತೆ, ನನ್ನ ಜನನೋ ಅರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ದ. ಆದರೆ 6ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಹೇಳಿದನು, ಯು ನೀಡ್ ಸಮಥಿಂಗ್ ಕ್ಲೆನ್ಸಿಂಗ್. ನಿನ್ನ ನಾಲಿಗೆ ಒಂದು ಸ್ವಲ್ಪ ಶುದ್ಧಿ ಮಾಡಬೇಕು. ಕೆಲವರಿಗೆಲ್ಲ ಇದೆ, ಸೇವೆ ಇದೆ, ಎಲ್ಲ ಇದೆ, ಆದರೆ ಕೆಲವರ ನಾಲಿಗೆ ಶುದ್ಧಿ ಆಗಬೇಕಿನ್ನ. ಅದಕ್ಕೊಂದು ಪರಲೋಕದ ಸ್ಪರ್ಶ ಉಂಟಾಗಬೇಕು. ಅದಾದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅದಾದರೆ ನಿನಗೆ 3 ಕಾರ್ಯಗಳಾಗುತ್ತೆ. ಪರಲೋಕದ ದರ್ಶನ ನಿನಗೆ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ. 2, ನಿನ್ನ ಕೊರತೆ ನಿನಗೆ ಅರ್ಥ ಆಗುತ್ತೆ. ಇವತ್ತು ನೀನು ಎಲ್ಲದರಲ್ಲೂ ನಾನು ಐ ಆಮ್ ಸಂಬಡಿ, ನನಗೇನು ಯಾರು ಏನು ಹೇಳೋಂಗಿಲ್ಲ ಗೊತ್ತು, ನಮಗೆಲ್ಲ ಗೊತ್ತು ಅನ್ನೋರೆಲ್ಲ ಆವಾಗ ಈ ಸ್ಪರ್ಶ ಬಿದ್ದರೆ ಗೊತ್ತಾಗುತ್ತೆ ನಿಮ್ಮ ಮಿಸ್ಟೇಕ್ ಏನು ಅಂತ.
ನಿನಗೆ ಅಪ್ವರ್ಡ್ ವಿಷನ್ ಬರುತ್ತೆ, ಇನ್ವರ್ಡ್ ವಿಷನ್ ಬರುತ್ತೆ, ಆಮೇಲೆ ನಿನಗೆ ಔಟ್ವರ್ಡ್ ವಿಷನ್ ಬರೋದು. ಆವಾಗಲೇ ನಿನಗೆ ಹೊರಗಡೆ ಜನರ ಕುರಿತು ನಿನಗೆ ಕನಿಕರ ಬರೋದು, ಪ್ರಾರ್ಥನೆ ಜೀವನ ಬರೋದು, ಅವರಿಗಾಗಿ ಕಣ್ಣು ನೀರು ಸುರಿಸುವಂಥ ಭಾವನೆ ಬರೋದು. ಅದಕ್ಕಾಗಿ ಓಡಿ ದೇವರ ರಾಜ್ಯ ಕಟ್ಟೋದಕ್ಕೆ ನೀನು ಹಗಲು ರಾತ್ರಿ ನಿನಗಾಗಿ ಬದುಕದೆ ದೇವರ ರಾಜ್ಯ ಕಟ್ಟೋದಕ್ಕಾಗಿ ಬದುಕುವಂಥ ದರ್ಶನ ಬರೋದು ಈ ಸ್ಪರ್ಶ ನಡೆದಾಗಲೇ. ಈ ಸ್ಪರ್ಶ ನಡೆದಾಗಲೇ ನೀನು ಆಲಯದ ಒಳಗಡೆ ಬಂದಾಗ ತತ್ತಲ್ಲಲ್ಲ ಅಂತೆಲ್ಲ ಅನ್ಯ ಭಾಷೆ ಮಾತನಾಡ್ಬೋದು. ಆದರೆ ಹೊರಗಡೆ ಹೋದಾಗ ನೀನು ಮಾತನಾಡುವ ಸಂಸ್ಕೃತ ಭಾಷೆ ಇದೆಯಲ್ಲ, ಅದು ಶುದ್ಧಿ ಆಗಬೇಕು. ಆಲಯದಲ್ಲಿ ನೀನು ಪ್ರೈಸ್ ದ ಲಾರ್ಡ್ ವಾಗ್ದಾನ ಕೇಳಿದಾಗ ಆಮೇನ್ ಅಂತ ಹೇಳಿ ಮನೆಗೆ ಹೋಗಿ ನೆಗೆಟಿವ್ ಆಗಿ ಮಾತಾಡ್ತೀಯಲ್ಲ, ಅದು ಮೊದಲು ಶುದ್ಧಿ ಆಗಬೇಕು. ನಾನು ಎನ್ನೋದು ಶುದ್ಧಿ ಆಗಬೇಕು, ನನ್ನದು ಎನ್ನೋದು ಶುದ್ಧಿ ಆಗಬೇಕು, ನಿನ್ನ ಅಹಂಕಾರ ಒಂದು ಶುದ್ಧಿ ಆಗಬೇಕು, ಅಲ್ಲ ನಿನ್ನ ದರ್ಪ ಒಮ್ಮೆ ಶುದ್ಧಿ ಆಗಬೇಕು. ಇದು ಶುದ್ಧಿ ಆಗಬೇಕಾದ್ರೆ ಪರಲೋಕದ ಬೆಂಕಿ ನಿನ್ನ ನಾಲಿಗೆಯನ್ನು ಮುಟ್ಟಬೇಕು. ಜಕರೀಯನ ಪುಸ್ತಕ 13ನೇ ಅಧ್ಯಾಯ 9ನೇ ವಾಕ್ಯ. ಇಸ್ರಾಯೇಲ್ ಜನರಿಗೆ ದೇವರು ಹೇಳ್ತಾ ಇದ್ದಾನೆ, ಆ 3ನೇ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು. ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧನೆ ಮಾಡ್ತೇನೆ, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಳಿಸುವೆನು. ಅದುವರೆಗೂ ಪ್ರೇಯರ್ಗೆ ಆನ್ಸರ್ ಇಲ್ದಿರೇ ಇದ್ದವರಿಗೆ ಶುದ್ಧೀಕರಣ ನಡೆದ್ರೆ ಪ್ರೇಯರ್ಗೆ ಆನ್ಸರ್ ಬರ್ತಾ ಇದೆ. ಆಮೇಲೆ ನಾನು ಇಸ್ರಾಯೇಲನ್ನು ದೇವರ ಶಬ್ದವಾಗಿ ಪ್ರಪಂಚಕ್ಕೆ ತೋರ್ಸಕ್ಕೆ ಹೋಗ್ತೀನಿ. ನಿಮ್ಗೆ ಅರ್ಥ ಆಗಲಿಲ್ಲ? ಐ ಆಮ್ ಗೋಯಿಂಗ್ ಟು ರಿಫೈನ್ ಇಸ್ರಾಯೇಲ್ ಬಿಫೋರ್ ದ ವಾಯ್ಸ್ ಆಫ್ ಗಾಡ್. ದೇವರ ಶಬ್ದ ಕೇಳಕ್ಕೆ ಮುಂಚೆ ಅವ್ರು ನಾನು ಶುದ್ಧಿ ಮಾಡ್ತೀನಿ. ಫಾರ್ ದ ನೇಷನ್ಸ್, ರಾಜ್ಯಗಳಿಗೆ, ಪಟ್ಟಣಗಳಿಗೆ ಇಸ್ರಾಯೇಲ್ ಅವರೊಂದು ಮಾತಾಗಿರ್ತಾರೆ. ಅಲ್ಲೂಯ, ಅದೊಂದು ಪ್ರವಾದನೆ. ಅವ್ರು ಪ್ರಾರ್ಥನೆ ಮಾಡಿದ್ರೆ ಕೇಳುತ್ತಾನೆ ದೇವರು. ಸ್ತೋತ್ರ. ಶುದ್ಧೀಕರಣಕ್ಕೆ ನೀನು ಒಪ್ಪಿಸ್ಕೊಟ್ರೆ ನಿನ್ನ ಪ್ರಾರ್ಥನೆಗೆ ರಿಸಲ್ಟ್ ಬರ್ತಾ ಇರುತ್ತೆ. ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನು, ಅವರು ನಮ್ಮ ದೇವರಾದ ಯೆಹೋವನು ಅನ್ನುವರು. ಲೋಕದಲ್ಲಿ ಜನ ಕೇಳ್ತಾರೆ, ಇಸ್ರಾಯೇಲ್ ನನ್ನ ಭೌಗೋಳಿಕವಾಗಿ ಮಾತನಾಡಿದ್ರೆ ಒಂದು ಚಿಕ್ಕ ಪುಟ್ಟ ರಾಷ್ಟ್ರ, ಸುತ್ತಲೂ ಶತ್ರು ರಾಷ್ಟ್ರಗಳು ತುಂಬಿರುವಂಥ ಈ ಪುಟ್ಟ ರಾಷ್ಟ್ರ, ಯಾರಿಗೂ ಏನು ಮುಟ್ಟಕ್ಕಾಗಲ್ಲ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ. ಆದರೆ ಇಸ್ರಾಯೇಲಿಗೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕೂ ಆಗಲ್ಲ ಅವರಿಗೆ. ಪುಟ್ಟ ರಾಷ್ಟ್ರದ ಕುರಿತು ಭಯ. ಕಾರಣ ಏನು? ಪ್ರವಾದನೆ ಇಲ್ಲಿ ಬಿದ್ದಿದೆ. ಅವರು ನನ್ನ ಜನ ಅಂತ ಹೇಳ್ತಾರೆ, ನಾನು ಅವರ ದೇವರು ಅಂತ ಹೇಳ್ತಾರೆ. ನಾನು ಅವರು ನನ್ನ ಜನ ಅಂತ ಹೇಳ್ತೀನಿ, ಅವರು ನನ್ನ ದೇವರು ಅಂತ ಹೇಳ್ತಾರೆ. ಆದ್ದರಿಂದ ಅವರು ದೇಶಗಳಿಗೆ ನನ್ನ ಶಬ್ದವಾಗಿರ್ತಾರೆ. ಅವರು ಬೇರೆ ದೇಶದಿಂದ ಅಲ್ಲ ಸ್ವರ ಕೇಳೋದು, ಅವರಿಗೆ ಯೆಹೋವನಾದ ದೇವರು ಸ್ವರ ಕೇಳಿಸ್ತಾ ಇರ್ತಾರೆ. ಮಲಾಕಿ ಪುಸ್ತಕ 3:3, ಮಲಾಕಿ 3:3. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶವನ್ನ, ಸ್ತೋತ್ರ, ಯಾರನ್ನ ಶೋಧಿಸ್ತಾನೆ ಗೊತ್ತಾ? ಲೇವಿ ವಂಶವನ್ನ ಎಂಬಂತೆ ಶುದ್ಧೀಕರಿಸುವನು. ಪ್ರೈಸ್ ದ ಲಾರ್ಡ್. ಅವನು ಸದ್ಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ಅಂದರೆ ಯಾಜಕ ವರ್ಗದವರನ್ನು, ಸೇವೆ ಮಾಡುವ ಸೇವಕರುಗಳನ್ನು, ಹಾಡು ಹೇಳುವ ಕೊಯರ್ ಟೀಮ್ಗಳನ್ನು, ಮಿನಿಸ್ಟ್ರಿ ಮಾಡುವಂಥ ಸಭೆಯಲ್ಲಿ ಸೇವೆ ಮಾಡುವಂಥ ಅಶೇರ್ಸ್ ಟೀಮನ್ನು, ಅಲ್ಲಲ್ಲೇ ಮೀಡಿಯಾ ಟೀಮನ್ನು, ಒಂದೊಂದು ಲೇವಿ ಕುಲದಲ್ಲಿ ಲೇವಿ ಸೇವೆ ಮಾಡುವ ಪ್ರತಿಯೊಂದು ಕುಲಗಳನ್ನು ನನ್ನ ದೇವರು ಹೇಳ್ತಾ ಇದ್ದಾನೆ, ಮೊದಲು ನಾನು ಅವರನ್ನು ಶುದ್ಧಿ ಮಾಡ್ತೀನಿ. ನೀನು ಲೋಕಕ್ಕೊಂದು ಶಬ್ದವಾಗಿರ್ತೀಯ, ನೀನು ನುಡಿದ್ರೆ ಅದು ನಡೆಯುತ್ತೆ. ನಿನ್ನ ನಾಲಿಗೆ ಮೇಲೆ ದೇವರ ಅಧಿಕಾರ ಕೊಡ್ತಾನೆ, ಅಭಿಷೇಕ ಕೊಡ್ತಾನೆ. ನೀನು ಹೇಳಿದ್ರೆ ಅದು ನಡೆಯುತ್ತೆ, ನೀನು ಹೇಳ್ದಂಗೆ ನಡೆಯುತ್ತೆ. ಅದು ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಬೇಕಾದರೂ ಮಾಡಿಬಿಟ್ಟು ಸಭೆಯಲ್ಲಿ ಬಂದು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗ್ಬೋದು ಅನ್ಕೊಂಬೇಡ ಬ್ರದರ್, ಅದು ನಡೆಯಲ್ಲ. ಮೊದಲು ದೇವರ ಮನೆಯಲ್ಲಿ
ದೇವರು ಶೋಧನೆ ಮಾಡ್ತಾನೆ. ಶುದ್ಧೀಕರಣ ಆ ಮನೆಯಲ್ಲಿ ಆರಂಭ, ಆಲಯದಲ್ಲಿ ಆರಂಭ, ಸಭೆ ಒಳಗಡೆ. ಇನ್ನು ಅಶುದ್ಧಗಳು ನಡೆಯಲ್ಲ, ಅಶುದ್ಧ ಕಾರ್ಯಗಳು ನಡೆಯಕ್ಕೆ ದೇವರು ಬಿಡಲ್ಲ. ಅವುಗಳನ್ನು ದೇವರು ತೆಗೆದಾಕ್ತಾನೆ. ನೋಡ್ರಿ, ಈಗ ಹೇಳಿದ್ರೆ ಯಾರು ಸ್ತೋತ್ರ ಹೇಳಲ್ಲ. ಸ್ತೋತ್ರ ಸ್ತೋತ್ರ. ನಿನ್ನ ಶರೀರ ಭಾವದ ಕರ್ಮಗಳು ಸುಡಬೇಕು, ಸುಡಬೇಕು. ಯೋಹನನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದ 63ನೇ ವಚನ ಅಲ್ಲಿ ಹೀಗೆ ಹೇಳುತ್ತೆ, ಶರೀರ ಭಾವದ ಕರ್ಮಗಳಿಂದ ನಿಮಗೆ ಲಾಭ ಉಂಟಾಗಲ್ರಿ. ಡೋಂಟ್ ಫಾಲೋ ದ್ಯಾಟ್. ನೀವು ಅದನ್ನು ಹಿಂಬಾಲಿಸಕ್ಕೆ ಹೋಗಬೇಡ್ರಿ, ಹಿಂಬಾಲಿಸಕ್ಕೆ ಹೋಗಬೇಡ್ರಿ. ಅದರಿಂದ ನಷ್ಟಗಳೇ ಉಂಟಾಗೋದು. ಬದುಕಿಸುವಂಥದ್ದು ಆತ್ಮನೇ, ಬದುಕಿಸುವಂಥದ್ದು ಆತ್ಮವೇ. ಮಾಂಸ ಯಾವುದಕ್ಕೂ ಬರೋದಿಲ್ಲ. ಮಾಂಸ ಯಾವುದಕ್ಕೂ ಬರೋದಿಲ್ಲ ಅಂದರೆ ಮಟನ್ನು ಚಿಕನ್ನು ಅಲ್ಲ, ನಿನ್ನ ಶರೀರ ಭಾವದ ಕರ್ಮದ ಕುರಿತು ಹೇಳೋ ಅಂಥದ್ದು. ಮಾಂಸ ಯಾವುದಕ್ಕೂ ಬರೋದಿಲ್ಲ ಅಂತ ಪಾಸ್ಟ್ರು ಹೇಳಿದ್ದಾರೆ, ಅದರಿಂದ ನಾಳೆಯಿಂದ ನಾನು ವೆಜಿಟೇರಿಯನ್ ಅನ್ಕೊಂಬೇಡ. ನೀನು ವೆಜಿಟೇರಿಯನ್ ಆಗೋದ್ರಿಂದ ಅಲ್ಲ, ನಿನ್ನ ಶರೀರ ಭಾವದ ಕರ್ಮ, ಅದನ್ನು ಮಾಂಸ ಅಂತಾರೆ, ಫ್ಲೆಶ್ ಅಂತಾರೆ, ಫ್ಲೆಶ್. ಆಮೇಲೆ ಕೆಲವರಿಗೆ ಸ್ತೋತ್ರ ಹೇಳೋದಕ್ಕೂ ಕಷ್ಟ. ಬದುಕಿಸುವಂಥದ್ದು ಆತ್ಮನೇ, ಮಾಂಸವು ಯಾವುದಕ್ಕೂ ಬರೋದಿಲ್ಲ. ನಾನು ನಿಮಗೆ ಹೇಳಿರೋ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆತ್ಮವಾಗಿಯೂ, 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 ಆತ್ಮವಾಗಿಯೂ. ಹಾಗಾದ್ರೆ ಆತ್ಮ ಇದ್ರೆ ನಿನಗೇನಿದೆ? ಹಾಗಾದ್ರೆ ನಿನಗೆ ಶಬ್ದ ಕೇಳಿದ್ರೆ, ನಿನ್ನ ಒಳಗಡೆ ಆತ್ಮನ ಶಬ್ದ ಕೇಳಿದ್ರೆ ನಿನಗೇನುಂಟಾಗುತ್ತೆ? ಅದನ್ನ ಜೀವದೊಂದಿಗೆ ಹೇಳ್ರಿ. When you walk with flesh, you cannot hear the God's voice. Sotra, sotra. Let me go. ಪ್ರಾಕೃತ ಮನುಷ್ಯ, ಪ್ರಾಪಂಚಿಕ ಮನುಷ್ಯ, ಆತ್ಮಿಕ ಮನುಷ್ಯ. ಪ್ರಾಕೃತ ಮನುಷ್ಯನಿಗೆ ದೇವರ ಕುರಿತಾದ ಭಯ ಇಲ್ಲ. ದೇವರ ವಿಷಯದಲ್ಲಿ ಅವನಿಗೆ ಅಸಡ್ಡೆ, ಪ್ರಸಂಗ ಅವನಿಗೆ ಅಸಡ್ಡೆ, ಪ್ರವಚನ ಅವನಿಗೆ ಅಸಡ್ಡೆ. ಆದರೆ ಆತ್ಮಿಕನು ಎಲ್ಲವನ್ನು ವಿವೇಚಿಸಿ ತಿಳ್ಕೊತಾನೆ, ಅವನಿಗೆ ಎಲ್ಲ ಅರ್ಥವಾಗುತ್ತೆ. ಇವತ್ತು ನಿನ್ನನ್ನು ಕರೆದಿರೋದು ಪರಲೋಕದಲ್ಲಿ ಬದುಕಿಸುವ ಆತ್ಮನೇ ಹೊರತು ಮಾಂಸ ಯಾವುದಕ್ಕೂ ಬರೋದಿಲ್ಲ ಕಣ್ರಿ. ಕೆಲವೊಮ್ಮೆ ಇದು ಹೇಳಿದ್ರೆ ಸ್ತೋತ್ರ ಎಷ್ಟು ಜನ ಹೇಳ್ತಿರೋ ಗೊತ್ತಿಲ್ಲ. ಕೆಲವೊಮ್ಮೆ ದೇವರು ನಿಮ್ಮನ್ನು ಆ ಲೆವೆಲ್ ತಗೊಂಡೋಗ್ಬೇಕಾದ್ರೆ, ನಿಮ್ಮನ್ನು ಬೆಂಕಿ ಜ್ವಾಲೆಯನ್ನಾಗಿ ಮಾಡಬೇಕಾದ್ರೆ ನಿಮ್ಮನ್ನು ತಗೊಂಡೋಗಿ ಟಫ್ ಸಿಚುವೇಶನ್ಗೆ ಹಾಕ್ತಾರೆ, ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಬಿಡ್ತಾರೆ. ನನಗೆ ಗೊತ್ತು ನೀವು ಸ್ತೋತ್ರ ಹೇಳಲ್ಲ ಅಂತ, ಆದರೂ ವಿಧಿ ಇಲ್ಲದ್ರೆ ಹೇಳ್ತಾ ಇದ್ದೀನಿ, ವಿಧಿ ಇಲ್ಲದ್ರೆ ಹೇಳ್ತಾ ಇದ್ದೀನಿ. ನೀವು ಸ್ತೋತ್ರ ಹೇಳಿದ್ರು ಹೇಳಲಿಲ್ಲ ಆದರೂ ದೇವರು ದಹಿಸುವ ಅಗ್ನಿ, ನೀವು ಅಗ್ನಿ ಜ್ವಾಲೆ ಆಗಬೇಕಾದ್ರೆ ಈ ಟಫ್ ಸಿಚುವೇಶನಲ್ಲಿ ನೀನು ಹೋಗಲೇಬೇಕು, ನೀನು ಹಾದು ಹೋಗಲೇಬೇಕು. ನಿನಗೆ ಇಷ್ಟ ಇಲ್ಲದಿದ್ರು ನೀನು ಹಾದು ಹೋಗಲೇಬೇಕು. ಕೆಲವೊಮ್ಮೆ ನಿನ್ನನ್ನು ದೇವರು ಅಳಿಸ್ತಾನೆ, 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 ಅಳಿಸ್ತಾನೆ. ಭಾಳ ನೀನು ಅಳಬೇಕಾಗುತ್ತೆ, ಭಾಳ ಕಣ್ಣೀರು ಕುಡಿಬೇಕಾಗುತ್ತೆ. ಎಲ್ಲಿ ದೇವರೇ ನನ್ನನ್ನು ಮರ್ತು ಬಿಟ್ಟ ಅಂತ ಕೇಳ್ತೀಯ. ದೇವರೇ ನನ್ನ ಕೈ ಬಿಟ್ಟು ಬಿಟ್ಟ, ಯಾಕಪ್ಪ ಇಂಥ ಪರಿಸ್ಥಿತಿ, ಯಾಕಪ್ಪ ಇದನ್ನು ಅನುಮತಿ ಮಾಡಿದೆ ಅಂತ ನೀನು ಕೇಳತಕ್ಕಂತೆ ನಿನ್ನನ್ನು ದೇವರು ಕೆಲವೊಂದು ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಬಿಡುತ್ತಾನೆ. ಅವಾಗಲೇ ನಿನ್ನ ಶರೀರ ಭಾವದ ಕರ್ಮಗಳೆಲ್ಲ ಸಾಯೋದು. ಅವಾಗ ನಿನಗೆ ಜಂಬ ತೋರ್ಸೋಕ್ಕಾಗಲ್ಲ, ಅವಾಗ ನೀನು ಅಹಂಕಾರದಲ್ಲಿ ಮೆರೆಯೋಕ್ಕಾಗಲ್ಲ. ಸ್ತೋತ್ರ ಹೇಳಲಿಲ್ವಲ್ಲ ರೀ, ನೀವು ನನ್ನ ಜೊತೆ ಇದ್ದೀರಾ, ಇದ್ದೀರಾ? ಎಲ್ಲ ನಷ್ಟ, ಎಲ್ಲ ಕಡೆಗಳಲ್ಲಿ ಇಕ್ಕಟ್ಟು, ಭಾಳ ಹೋರಾಟ. ಆವಾಗ ನಿಮಗೆ ಕೋಪ ಬರಲ್ಲ, ಆವಾಗ ಮತ್ತೊಬ್ಬರ ಮೇಲೆ ಅಸೂಯೆ ಬರಲ್ಲ. ಅಯ್ಯೋ ಮತ್ತೊಬ್ಬರ ಬಗ್ಗೆ ಮಾತಾಡೋಕ್ಕೂ ಟೈಮೇ ಇರಲ್ಲ. ಹೋಗ್ಲಿ ಬಿಡ್ರಿ, ನಮ್ಮ ಪರಿಸ್ಥಿತಿ ನಮಗೆ, ಇನ್ನು ಅವ್ರ ಬಗ್ಗೆ ಏನು ಮಾತಾಡೋದು? ಎಲ್ಲ ತುಂಬಿ ತಿಂದು ತೇಗಿ ನೀನು ಅಲ್ಲಲ್ಲಿ ದರ್ಪದಲ್ಲಿ ಮರಿತೀಯಲ್ಲ, ಆವಾಗ ನಿನಗೆ ಫೈರ್ ಬರಲ್ಲ, ಫೈರ್ ಅನುಭವನೇ ಇರಲ್ಲ, ಹೊಗೇನೂ ಇರಲ್ಲ. ಅಲ್ಲಿ ಫೈರ್ ಹೋಗಲಿ, ಹೊಗೇನೂ ಇರಲ್ಲ, ಬೇಗನೆ ಹೊಗೆ ಹಾಕಿಸ್ಕೊತೀಯ ಅಷ್ಟೇ.
ಸ್ತೋತ್ರ ಹೇಳಿಲ್ಲ. ಏನು ಪಾಸ್ಟರ್ ಇದೆಲ್ಲ ಹೇಳ್ತಾರ. ನಂಬರ್ 1, ದೇವರಾತ್ಮನೆ ಹೇಳ್ತಾನೆ, ನಿನ್ನನ್ನ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಬಿಟ್ಟಾಗಲು, ಅದರ ಒಳಗಡೆ ಹಾದು ಹೋದವರೇ ಇಲ್ಲಿರೋರು. ಎಂತೆಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ಬೇಕಾಯ್ತಲ್ಲ. ಅನ್ನ ಇಲ್ಲದೆ ಇರುವ ವಸ್ತ್ರ ಇಲ್ಲದೆ ಇರುವ ಅವಸ್ಥೆ, ಖಡ್ಗಗಳು, ಕ್ಷಾಮಗಳು, ಎಷ್ಟೊಂದು ಹೋರಾಟಗಳು, ನಿಂದೆಗಳು, ಅಪಮಾನಗಳು, ಹಣಕಾಸಿನ ಇಕ್ಕಟ್ಟು, ಕೆಲಸ ಇಲ್ಲದೆ ಇದ್ದ ಪರಿಸ್ಥಿತಿ, ಏನು ತಿನ್ನಕ್ಕೆ ಒಪ್ಪತ್ತು ಆಹಾರ ಇಲ್ಲದಿದ್ದಂಥ ಪರಿಸ್ಥಿತಿ, ಎಷ್ಟೊಂದು ಇಕ್ಕಟ್ಟುಗಳಲ್ಲಿ ಹಾದು ಹೋದಾಗ ಅನೇಕರು ಹೇಳಿದ್ರು, ಆ ದೇವರನ್ನ ಸೇವಿಸಕ್ಕೆ ಹೋಗಿದ್ರಿಂದಲೇ ನಿನಗಿದೆಲ್ಲ ಆಯಿತು ಅಂತ. ಅನ್ಯರು ಹೇಳುವಾಗಲೂ ನೀನು ಹಿಡಿದು ನಿಂತ್ಕೊಂಡಲ್ಲ, ಅದು ನೀನು ನಿಂತಿದ್ದಲ್ಲ, ದೇವರು ನಿನ್ನನ್ನು ನಿಲ್ಲಿಸಿತು. ದೇವರು ನಿನ್ನನ್ನು ನಿಲ್ಲಿಸಿತು. ಯಾಕೆ ಗೊತ್ತಾ? ದೇವರ ಮಹಿಮೆ ನಿನ್ನಲ್ಲಿ ತೋರ್ಪಡೋದಕ್ಕೆ, ದೇವರ ರಾಜ್ಯದ ಮಹಿಮೆ ನಿನ್ನ ಮೂಲಕ ಹೊರಗಡೆ ಬರೋದಕ್ಕೆ. ನೀನು ಸಾಧಾರಣ ಮಂಜುಗಡ್ಡೆ ಆಗೋದಕ್ಕಲ್ಲ, ಅಗ್ನಿ ಜ್ವಾಲೆ ಆಗೋದಕ್ಕೆ. Somebody shout hallelujah. Amen. In the midst of the fire, ಎಲ್ಲ ಸುಟ್ಟೋಗುತ್ತೆ, ಆದರೆ ನೀನು ಮಾತ್ರ ಬೆಂದೋಗಲ್ಲ. ನಾನು ತಿರ್ಗಾ ಹೇಳ್ತೀನಿ, ಎಲ್ಲ ಸುಟ್ಟೋಗುತ್ತೆ, ಆದರೆ ನೀನು ಮಾತ್ರ ಬೆಂದೋಗಲ್ಲ. ಶೋಧನೆಗಳಲ್ಲಿ ನೀನು ಹಾದು ಹೋದಾಗಲು, ಇಕ್ಕಟ್ಟಿನಲ್ಲಿ ನೀನು ಹಾದು ಹೋದಾಗಲು, ಪ್ರತಿಕೂಲಗಳಲ್ಲಿ ಹಾದು ಹೋದಾಗ, ನಿನ್ನ ಶತ್ರು ಎದುರು ನೋಡ್ತಾ ಇದ್ದ, ಈಗ ಮುಕ್ಕರಿಸ್ತಾನೆ, ಈಗ ಬೀಳ್ತಾನೆ, ಈಗ ನಾಶ ಆಗ್ತಾನೆ ಅನ್ನುವಾಗ ನನ್ನ ದೇವರು ಹೇಳ್ತಾನೆ, ಅಲ್ಲಲ್ಲಿ ನನ್ನ ನೀತಿವಂತನು 7 ಸಾರಿ ಅವನು ಬಿದ್ದರು ನೆಲ ಸಮವಾಗಲಾರನು. ಪರಿಶೋಧನೆಗಳಲ್ಲಿ ಹಾದು ಬಿಟ್ಟಾಗಲು ನೀನು ಬೆಂದು ಹೋಗದ ಇರೋದಕ್ಕೆ ಕಾರಣ, ಬ್ರದರ್, ಸಿಸ್ಟರ್, ನಿನ್ನ ಕುಟುಂಬ ಇಕ್ಕಟ್ಟಲು ಆದಾಗಲು ದೇವರು ನಿನ್ನನ್ನು ಕೈ ಬಿಡಲಿಲ್ಲ. ಕಾರಣ ಒಂದು ಸಾಧಾರಣ ವಿಶ್ವಾಸಿ ಆಗೋದಕ್ಕಲ್ಲ, ಸಾಧಾರಣವಾಗಿ ಸ್ತೋತ್ರ ಹೇಳೋಗೋದಕ್ಕಲ್ಲ, ಪಟ್ಟಣಗಳಿಗೆ, ರಾಜ್ಯಗಳಿಗೆ ಅಲ್ಲಲೂಯ್ಯ, ನೀನು ದೇವರ ಸ್ವರವಾಗೋದಕ್ಕೆ. ಓ ಶಂಭರಬೋಧಿನಿ ಮನ ಹಸ್ತಜಾನ. ಎಲ್ಲ ಸುಟ್ಟೋದ್ರೂ ನೀನು ಉಳ್ಕೊಂಡಿದೀಯ. ಎಲ್ಲ ಸುಟ್ಟೋಗುತ್ತೆ, ಎಲ್ಲ ಸುಟ್ಟೋಯ್ತು, ಎಲ್ಲ ನಷ್ಟ ಆಯ್ತು, ಬಿಸ್ನೆಸ್ ಹೋಯ್ತು, ನಷ್ಟ ಆಯಿತು, ಎಲ್ಲ ಹೋಯ್ತು. ಸ್ಟಿಲ್ ಯು ಆರ್ ಅಲೈವ್, ಸ್ಟಿಲ್ ಯು ಆರ್ ದೇರ್. ಪಕ್ಕದಲ್ಲಿ ಇರೋರು ಮಾತ್ರ ಆಮೇಲೆ ಹೇಳ್ರಿ, ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ಏನೆಲ್ಲ ಆದರೂ ಸ್ಟಿಲ್ ಐ ಆಮ್ ಹಿಯರ್. ಎಷ್ಟೋ ಜನ ಸಭೆ ಬಿಟ್ಟು ಓಡೋಗ್ಬಿಟ್ರು, ಎಷ್ಟೋ ಜನ ಹೋರಾಟ ಬಂದಾಗ ಓಡೋಗ್ಬಿಟ್ರು, ಆದರೆ ಸ್ಟಿಲ್ ಯು ಆರ್ ಹಿಯರ್ ಬಿಕಾಸ್ ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ದೇವರು ಕನ್ಸ್ಯೂಮಿಂಗ್ ಫೈರ್, ನನ್ನ ದೇವರು ದಹಿಸುವ ಅಗ್ನಿ. ಅವನಿಗೆ ಸಮವಾಗಿ ನಿಲ್ಲತಕ್ಕಂತೆ ಅವನ ಜೊತೆಯಲ್ಲಿ ನಿಲ್ಲಬೇಕಾದ್ರೆ ಸೆರಾಫಿಯರು ಬರ್ನಿಂಗ್ ಒನ್, ಅಲ್ಲಲ್ಲಿ ಉರಿಯುವವರ ಹಾಗೆ ಈ ಭೂಮಿಯಲ್ಲಿ ದೇವರು ಕೆಲವರನ್ನ ಹುಡುಕ್ತಾ ಇದ್ದಾನೆ. ಅವರನ್ನ ಬೆಂಕಿ ಜ್ವಾಲೆಯನ್ನಾಗಿ ಮಾಡೋದಕ್ಕೆ ದೂತರನ್ನ ಅವಾಗವಾಗ ಎಬ್ಬಿಸ್ತಾನೆ. ಆ ಜ್ವಾಲೆಯನ್ನ ಅಲ್ಲಲ್ಲಿ ಆ ಜ್ವಾಲೆ ಉರಿಯುವಾಗ ಅಲ್ಲಲ್ಲಿ ದೂತರು ಗಾಳಿ ಹಾಕ್ತಾರೆ. ಅವರು ಈ ಜ್ವಾಲೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಒಳಗಡೆ ಕೆಲ ದೂತರ ಇಳಿದಿದ್ದಾರೆ. ಎಲ್ಲ ನಷ್ಟವಾದ್ರು ನಿನ್ನ ವಾಗ್ದಾನ ಅಲ್ಲೇ ಇದೆ. ಎಲ್ಲ ನಷ್ಟವ. ಓ ದ ಫೈರ್, something is happening. The fire. ಎಲ್ಲ ನಷ್ಟವಾದ್ರು ನಿನ್ನ ವಾಗ್ದಾನ ಅಲ್ಲೇ ಇದೆ.
ಎಲ್ಲ ನಷ್ಟವಾದ್ರು ನಿನ್ನ ಕುಟುಂಬ ಅಲ್ಲೇ ಇದೆ. ಎಲ್ಲ ನಷ್ಟವಾದ್ರು ಅಲ್ಲಲ್ಲಿಯ ನೀನು ಅಲ್ಲೇ ಇದೀಯ. ನಿನ್ನ ಎಡಗಡೆ 1000, ನಿನ್ನ ಬಲಗಡೆ 10,000 ಸತ್ತು ಬಿದ್ದರು. ನಿನಗೆ ಯಾವ ಕೇಡು ಸಂಭವಿಸದೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಅವನು ನಿನ್ನನ್ನು ತನ್ನ ಕೈಯಿಂದ ಮೇಲಕ್ಕೆ ಎತ್ತಿದ್ದು. ಏತಕ್ಕೋಸ್ಕರ? ಸೂತ್ರದಲ್ಲಿ ಸ್ತೋತ್ರ ಹೇಳು ಹೋಗೋದಕ್ಕಲ್ಲ, ನಿನ್ನನ್ನ ಅವನ ಅಗ್ನಿ ಜ್ವಾಲೆಯನ್ನಾಗಿ. Let me conclude. ನೀನು ಯಾವಾಗ ದೇವರಿಗಾಗಿ ಅಗ್ನಿ ಜ್ವಾಲೆ ಆಗೋದಕ್ಕೆ ದೇವರು ನಿನ್ನನ್ನು ಕಾಣ್ತಾನೋ, ಯಾವಾಗ ನೀನು ಆ ಮೂವಲ್ಲಿ ಹೋಗ್ತೀಯೋ, ಅದರ ಗುರುತು ಏನು ಗೊತ್ತಾ? ಶತ್ರು ಪ್ರತಿಕೂಲಗಳನ್ನು ಒಂದ್ರ ಮೇಲೆ ಒಂದು ಬಿಚ್ಚಿಬಿಡ್ತಾನೆ. ನಿಮಗೆ ಆ ಅನುಭವ ಇಲ್ಲದೆ ಇರೋದ್ರಿಂದ ಸ್ತೋತ್ರ ಹೇಳಲ್ಲ. ಬಟ್ ನನಗೆ ಗೊತ್ತು, ನನ್ನನ್ನು ದೇವರು ಈ ಲೆವೆಲ್ಗೆ ತರೋದಕ್ಕೆ ಮುಂಚೆ ಒಂದರಿಂದ ಮತ್ತೊಂದು ಹೋರಾಟದ ಮೇಲೆ ಹೋರಾಟ, ಇಕ್ಕಟ್ಟಿನ ಮೇಲೆ ಇಕ್ಕಟ್ಟು. ಪ್ರಾರ್ಥನೆ ಮಾಡಿದ್ರು ಉತ್ತರ ಇಲ್ಲ, ಕೂಗಿದ್ರು ಕೇಳೋರಿಲ್ಲ, ಆಪ್ತರೆನಿಸಿಕೊಂಡವರು ಹತ್ತಿರಕ್ಕೆ ಬರದೆ ದೂರವಾದ ಸಮಯ, ಜೊತೆಗೆ ನಿಲ್ತೀನಿ ಅಂದವರು ಓಡೋದಂಥ ಸಮಯ, ನಂಬಿದವರು ಕೈ ಕೊಟ್ಟಂಥ ಸಮಯ, ದುಃಖದಲ್ಲಿ ಹಾದು ಹೋದಾಗ, ಸಹಾಯಕ್ಕೆ ಯಾರು ಇಲ್ಲದೆ ಇದ್ದಾಗ, ಸಂಬಡಿ ಹಾಲೆಲೂಯ ನೀವು ನನ್ನ ಜೊತೆ ಇದ್ದೀರಾ. ನಿನ್ನ ಮೇಲೆ ದೇವರು ಅಗ್ನಿ ಜ್ವಾಲೆಯನ್ನಾಗಿ, ನಿನ್ನ ಸೇವೆಯನ್ನ ಅಗ್ನಿ ಜ್ವಾಲೆಯ ಸೇವೆಯನ್ನಾಗಿ ರೂಪಾಂತರ ಮಾಡೋದಕ್ಕೆ ಮುಂಚೆ ಶತ್ರು ಕೆಲವರಿಗೆ ಇಂಜೆಕ್ಷನ್ ಕೊಟ್ಟು, ಕೆಲವರನ್ನ ಚುಚ್ಚು ಮದ್ದು ಕೊಟ್ಟು ಎಪ್ಪಿಸಿ ನಿನಗೆ ವಿರುದ್ಧವಾಗಿ ಶಬ್ದ ತೆಗೆಯೋದಕ್ಕೆ ಹೇಳ್ತಾರೆ. ಆದರೆ ನೀನು ಎಷ್ಟೇ ಪ್ರತಿಕೂಲದ ಬೆಂಕಿ ಉರಿದ್ರೂ ಸಹ ನೀನು ದಹಿಸದೆ ಇದ್ದದಕ್ಕೆ ಕಾರಣ ನಿನ್ನ ದೇವರಾದ ಯೆಹೋವನು ದಹಿಸುವ ಅಗ್ನಿ ಹಾಗೆ ಅವನು ನಿನ್ನ ಸಂಗಡ ಇದ್ದಿದ್ದರಿಂದ. ಲೆಟ್ ಮೀ ಸ್ತೋತ್ರ, ಸ್ತೋತ್ರ. ನಾನೊಂದು ಆಲೋಚನೆ ಹೇಳ್ಬೇಕನ್ನಿಸ್ತಾ. ಹೇಳಲೆ Can I release that prophetical word? ದೇವರು ನಿನ್ನನ್ನು ಉಪಯೋಗಿಸ್ಬೇಕು ಅನ್ನುವಾಗ ಕ್ರೂರಿಗಳು ನಿನಗೆ ವಿರುದ್ಧವಾಗಿ ಎದ್ದೇಳ್ತಾರೆ, ಕಠಿಣವಾಗಿ ನಿನ್ನನ್ನು ಉಪದ್ರವ ಮಾಡ್ತಾರೆ, ಮನಸ್ಸಿಗೆ ಗಾಯ ಆಗ ಮಾತಾಡ್ತಾರೆ. ನೀನು ಒಂದು ದಿನ ತಲೆ ಎತ್ತದಂಗೆ ನಿನ್ನನ್ನು ಭಯಂಕರವಾಗಿ ನಿಂದಿಸ್ತಾರೆ. ಆ ಟೈಮಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆಗೆ ಬಿಡುಗಡೆ ಬರಲ್ಲ. ಸದ್ರಕ್ ಮೇಷಕ್ ಅಬೇದ್ನೆಗೋ ಇಬ್ರಿಯ ಬಾಲಕರು ಇವನಿಗೆ ವಿರುದ್ಧವಾಗಿ ಎದ್ದು ಬಂದಿತ್ತು. ನೆಬೂಕದ್ನೆಚ್ಚರ್ ಅರಸನು ಕ್ರೂರಿಯಾದವನು, ಸ್ವಲ್ಪನೂ ಕನಿಕರ ಇಲ್ಲದೆ ಇದ್ದವನು, ಮನುಷ್ಯನನ್ನ ಕೊಲ್ಲೋದ್ರಲ್ಲಿ ಸ್ವಲ್ಪನೂ ಇಂಜರಿ ಇದೆ ಇದ್ದವನು. ವೇದ ಪಾಂಡಿತ್ಯರು ಹೇಳ್ತಾರೆ, ಮನುಷ್ಯನನ್ನ ಶಿಕ್ಷೆ ಕೊಡೋದು, ಕೈಗಳನ್ನು ಹಗ್ಗದಿಂದ ಕಟ್ತಾರೆ, ಬಲಗೈಯನ್ನ ಎಳೆದು ಕಟ್ತಾರೆ, ಎಡಗೈಯನ್ನು ಇನ್ನೊಂದು ದಿಕ್ಕಿಗೆ ಎಳೆದು ಕಟ್ತಾರೆ, ಬಲಗಾಲನ್ನ ಎಡಗಾಲನ್ನ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಎಳೆದು ಕಟ್ತಾರೆ. ಕಟ್ಟಿದ ನಂತರ ಕುದುರೆಗಳಿಂದ ಅವರನ್ನ ಎಳಿಸ್ತಾರೆ. ಅವರ ಶರೀರಗಳು ಎರಡಾಗಿ ಸೀಳೋಗುತ್ತೆ. ಹತ್ ಕಡೆ ಒಂದು ಕುದುರೆ, ಇತ್ ಕಡೆ ಒಂದು ಕುದುರೆ ಅಲ್ಲಲ್ಲಿ ಎಳೆಯುತ್ತೆ. ಅದು ವೇಗವಾಗಿ ಎಳೆಯುವಾಗ ನಾವು ಸೌದೆಯನ್ನು ಸೀಳುವ ಹಾಗೆ ಮನುಷ್ಯ ಶರೀರವನ್ನು ಸೀಳಿ ಬಿಡುವಷ್ಟು ಅಂತ ಕ್ರೂರಿಯಾಗಿದ್ದಂಥ ನೆಬೂಕದ್ನೆಚ್ಚರ್ ದೈವ ಜನರಾಗಿರುವಂಥ, ದೈವ ಮಕ್ಕಳಾಗಿರುವಂಥ ಸದ್ರಕ್ ಮೇಷಕ್ ಅಬೇದ್ನೆಗೋಗೆ ವಿರುದ್ಧವಾಗಿ ಬಂದರು. ಅವ್ರಿಗೊಂದು ಪ್ರಾರ್ಥನೆ ಇತ್ತು, ದೇವ ನೆಬೂಕದ್ನೆಚ್ಚರ್ ಅರಸನು ನಮಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರಬಾರದು,
ಆದರೆ ದೇವರು ಅವನ ಪ್ರಾರ್ಥನೆ ಕೇಳಲಿಲ್ಲ, ಯುದ್ಧಕ್ಕೆ ಬಂದರು. ಆಗ ಅವರು ಪ್ರಾರ್ಥನೆ ಮಾಡಿದ್ರು, ದೇವ ಯುದ್ಧ ನಡೆದ್ರು, ನಾವು ಸೋಲಬಾರದು, ಜಯಿಸಬೇಕು. ಆದರೂ ದೇವರು ಅವರ ಪ್ರಾರ್ಥನೆ ಕೇಳಲಿಲ್ಲ, ಸೋತು ಹೋದರು. ಹಲ್ಲೆಲೂಯ. ಅವರ ಮೇಲೆ, ಅವರ ಸಿಟಿ ಮೇಲೆ ಅಟ್ಯಾಕ್ ಆಗಬಾರದು, ಅಟ್ಯಾಕ್ ಆಯಿತು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಲಿಲ್ಲ. ಹಲ್ಲೆಲೂಯ. ಇವತ್ತಗ್ಲೊತ್ತಿನಲ್ಲಿ ಕೆಲವರು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಪ್ರಾರ್ಥನೆಗೆ ಉತ್ತರ ಬರದೇ ಇರುವ ಕಠಿಣವಾದ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಹಾದು ಬಿಡ್ತಾ ಇರ್ತಾನೆ. ಅವರು ಪ್ರಾರ್ಥನೆ ಮಾಡಿದ್ರು, ದೇವ ನಮ್ಮ ಆಲಯಗಳನ್ನು ಶತ್ರುಗಳು ನಾಶ ಮಾಡಬಾರ್ದಪ್ಪ. ಆದರೆ ನೆಬೂಕದ್ನೆಚ್ಚರನು ಅವನ ಅರಸರು ಆಲಯವನ್ನು ನಾಶ ಮಾಡಿದರು. ಅವರ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಹಲ್ಲೆಲೂಯ. ಅವರು ಪ್ರಾರ್ಥನೆ ಮಾಡಿದ್ರು, ಹಲ್ಲೆಲೂಯ, ದೇವ ನಮ್ಮ ಭಂಡಾರಗಳನ್ನು ಶತ್ರುಗಳು ಕತ್ಕೊಂಡು ಹೋಗಬಾರ್ದು. ಆದರೆ ಶತ್ರುಗಳು ನೆಬೂಕದ್ನೆಚ್ಚರ ಅವರ ಭಂಡಾರವನ್ನು ಸೂರೆ ಹೊಡೆದನು, ಕಳ್ಳತನ ಮಾಡಿದನು, ಅದನ್ನು ಸುಲಿಗೆ ಮಾಡಿದರು. ಹಲ್ಲೆಲೂಯ. ಅವರ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಇವತ್ತು ಹಗಲೊತ್ತಿನಲ್ಲಿ ನೀನು ಪ್ರಾರ್ಥನೆ ಮಾಡೋದಕ್ಕೆಲ್ಲದಕ್ಕೂ ವಿರುದ್ಧವಾದ ರೀತಿಯಲ್ಲಿ ಕಾರ್ಯಗಳು ಸಂಭವಿಸುತ್ತಾ ಇರುವಾಗಲೂ ನೀನು ಬೆಂದು ಹೋಗೋದಿಲ್ಲ. ಕಾರಣ ನಿನ್ನನ್ನು ಬಲಪಡಿಸುವವನು ಒಬ್ಬನು ನಿನ್ನ ಸಂಗಡ ಇದ್ದಾನೆ. Come on, somebody shout hallelujah. Somebody shout hallelujah. Somebody. ಇಸ್ರಾಯೇಲ್ ಜನರು ಅವರಿಗೆ ದಾಸರಾಗಬಾರದು. ಇಸ್ರಾಯೇಲ್ ಜನರು ಅವರಿಗೆ ದಾಸರಾಗಬಾರದು. ಆದರೆ ನೆಬೂಕದ್ನೆಚ್ಚರ ಅವರನ್ನು ಬಂಧಿತನಾಗಿ ಮಾಡಿದನು. ಇವರ ಪ್ರಾರ್ಥನೆ ದೇವರು ಕೇಳಲಿಲ್ಲ. ಹಲ್ಲೆಲೂಯ. ಇವರು ಭಕ್ತ ಜನರು, ಯೆಹೋವ ದೇವರ ಜನರು, ಸ್ವಕೀಯ ಜನರು, ದೈವ ಭಯದಲ್ಲಿ ಜೀವಿಸುವವರು. ಇವರಿಗೆ ವಿರುದ್ಧವಾಗಿ ಶತ್ರು ನಾನಾ ವಿಧವಾದ ತಂತ್ರಗಳನ್ನು ಹೂಡುವಾಗ ನನ್ನ ದೇವರು he was waiting. Somebody is going through the waiting period. ಇದರ ಒಳಗಡೆ ಕೆಲವರು ಅಲ್ಲಲ್ಲಿಯ ನಿರೀಕ್ಷೆಯಲ್ಲಿ ಹೋಗ್ತಾ ಇದ್ದೀರಾ, ನಿರೀಕ್ಷೆಯಿಂದ ನಿರೀಕ್ಷೆಯ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀರಾ. ಈ ತಿಂಗಳು ಪ್ರವಾದನೆ ಶಬ್ದ ಹೇಳಿದ ಹಾಗೆ ನೀನು ಸೋತು ಹೋಗ ಗುಂಪಿನಲ್ಲ, ಸೋತು ಹೋಗ ಗುಂಪಿನಲ್ಲ. ಹಲ್ಲೆಲೂಯ. ಪ್ರತಿಕೂಲ ಬರಲಿ, ಹೋರಾಟ ಬರಲಿ, ನಷ್ಟಗಳು ಬರಲಿ, ಪ್ರಾರ್ಥನೆ ಕೇಳದೇ ಇರಲಿ, still I move forward. Still I move forward. Somebody with action. Yes, moving forward. Somebody with action. Oh, Rama Shaka la ra da la ba ra da la ba. Hey, ba shanda la ba. Let me. Ha. ದೇವ್ರೆ ಏನಾದರೂ ಮಾಡಲಿ, ನಮ್ಮ ಹೆಸರು ಚೇಂಜ್ ಮಾಡಬಾರ್ದು. ದೇವ್ರ ಅವ್ರ ಪ್ರಾರ್ಥನೆ ಕೇಳಲಿಲ್ಲ, ಅವ್ರ ಹೆಸರು ಚೇಂಜ್ ಮಾಡಿದನು. ತಿರ್ಗಾ ಪ್ರಾರ್ಥನೆ ಮಾಡಿದ್ರು, ದೇವ್ರೆ ಏನಾದರೂ ಆಗಲಿ, ನಾವು ತಿನ್ನೋ ಆಹಾರ ಬದಲಾವಣೆ ಮಾಡಬಾರ್ದು. ಹಲ್ಲೆಲೂಯ. ದೇವರು ಅವ್ರ ಪ್ರಾರ್ಥನೆ ಕೇಳಲಿಲ್ಲ. ಅವರ ಡೈಟಿಂಗ್ ಸಿಸ್ಟಮ್ ಎಲ್ಲ ನಷ್ಟ ಆಯಿತು. ಅವ್ರ ದೇವರು ಪ್ರಾರ್ಥನೆ ಕೇಳಲಿಲ್ಲ. ಈ ಸಂದರ್ಭಗಳಲ್ಲಿ ಸಾಧಾರಣವಾಗಿ ಒಂದು ಪ್ರಾರ್ಥನೆಗೂ ಬಿಡುಗಡೆ ಸಿಗದೇ ಇರುವಾಗ, ಒಂದು ವಿಷಯಕ್ಕೂ ಜಯ ಸಿಗದೇ ಇರುವಾಗ, ಎಲ್ಲ ಪ್ರತಿಕೂಲವಾಗ್ತಾ ಇರುವಾಗ, ನೀನು ಮಾಡಿದೆಲ್ಲ ನಿನಗೆ ತದ್ವಿರುದ್ಧವಾಗ್ತಾ ಇರುವಾಗ, ನಿನ್ನ ನಂಬಿಕೆ, ನಿನ್ನ ಶಕ್ತಿ ಕುಂದೋಗುತ್ತೆ, ನಿನ್ನ ಧೈರ್ಯ ಕುಂದೋಗುತ್ತೆ, ನಿನ್ನ ಪ್ರಾರ್ಥನಾ ಜೀವಿತ ಕುಂದೋಗುತ್ತೆ, ನಿನಗೆ ಆರಾಧನೆ ಮಾಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಆದರೂ ನಿನ್ನನ್ನು ದೇವರು ಅವನ ಅಗ್ನಿ ಜ್ವಾಲೆಯಾಗಿರೋದಾದರೆ, ಅವನ ಅಗ್ನಿ ಅಲ್ಲ ದಹಿಸುವ ಅಗ್ನಿ ಆದರೆ ಅವನು ಸ್ಟಿಲ್ ನಿನ್ನನ್ನು ದಹಿಸುವ ಅಗ್ನಿಯಾಗಿ ಮಾಡಿದ್ದಾನೆ. ಏಯ್, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನೀವು ನನ್ನ ಜೊತೆ ಇದ್ದೀರಾ? ನಾನು ಹೇಳ್ತಾ ಇರೋದು ಪ್ರವಾದನೆ ಶಬ್ದ. ಏನೆಲ್ಲ ಬಂದರು, ಶತ್ರು ನಿನಗೆ ವಿರುದ್ಧವಾಗಿ ಯಾವೆಲ್ಲ ಆಯುಧ ಬಿಚ್ಚು ಬಿಟ್ಟರು, ಅನ್ನ ಇಲ್ಲದೆ ಇರೋದು, ವಸ್ತ್ರ ಇಲ್ಲದೆ ಇರೋದು, ಖಡ್ಗವೋ, ಕ್ಷಾಮವೋ, ಪ್ರವಾಹವೋ, ಭೂಕಂಪವೋ, ಏನೆಲ್ಲ ಬಂದರು, still somebody shout, I love my Jesus. I love my Jesus. Somebody. ಎಷ್ಟು ಜನ ಹೇಳ್ತೀರಾ?
ಹೋದಾಗ ಅವ್ರಿಗೆ ಬೇಕಾದ್ರೆ ಡಿಸ್ಕರೇಜ್ ಆಗ್ಬೋದಾಯ್ತು, ಅವ್ರು ಬೇಕಾದ್ರೆ ನಿರಾಶೆ ಪಡ್ಬೋದಾಯ್ತು. ಬಟ್ ಅವ್ರು ನಿರಾಶೆ ಪಡಲಿಲ್ಲ, ಅವ್ರ ನಿರೀಕ್ಷೆಯಲ್ಲೇ ಇದ್ರು. ಅವ್ರಿಗೊಂದು ನಿರೀಕ್ಷೆ ಏನು ಗೊತ್ತಾ? ನನ್ನ ದೇವರು ಈ ಸ್ಟಿಲ್ ಅಲೈವ್. ನನ್ನ ದೇವರು ಸತ್ತವನಲ್ಲ, ಅವನೇ ಆಲ್ಫಾ, ಅವನೇ ಒಮೇಗಾ. ಅವನ ಆರಂಭಿಸಿದ್ರೆ ಅವನೇ ಕೊನೆಗೊಳಿಸೋದು. ಇದ್ರ ಮಧ್ಯದಲ್ಲಿ ನೆಬೂಕದ್ನೆಚ್ಚರ್ ಅಲ್ಲ, ಅವನ ದೇವರಾದ ಬಾಲಲ್ಲ, ಅವನ ಸೇನಾಧಿಪತಿಗಳಲ್ಲ, ಅವನ ಪಾಂಡಿತ್ಯರಲ್ಲ, ಅವನ ಮಂತ್ರವಾದಿಗಳಲ್ಲ. ಯಾರೆಲ್ಲ ತಲೆ ಎತ್ತಿದ್ರು, ಯಾರೆಲ್ಲ ತಲೆ ಎತ್ತಿದ್ರು, ಏ ನೆಬೂಕದ್ನೆಚ್ಚರ್ ನೀನೊಂದು ತಿಳಿದುಕೋ, ನಮ್ಮ ದೇವರು, ನಮ್ಮ ದೇವರು ಈ ಪ್ರತಿಕೂಲಗಳಿಂದ ನಮ್ಮನ್ನು ಬಿಡಿಸಿದ್ರು, ಬಿಡಿಸದೆ ಹೋದ್ರು. ಈ ಪ್ರತಿಕೂಲದಿಂದ ನನ್ನನ್ನ, ನನ್ನ ಕುಟುಂಬವನ್ನ ಬಿಡಿಸಿದ್ರು, ಬಿಡಿಸದೆ ಹೋದ್ರು, ಬಿಡಿಸದೆ ಹೋದ್ರು. ಸ್ಟಿಲ್ ನೀನೊಂದು ತಿಳ್ಕೊಬೇಕು, we are not going to bow down. ನಿನಗೆ ಅಡ್ಡ ಬೀಳಲ್ಲ. ಅವ್ರನ್ನೇ ಅಂತವ್ರನ್ನ ದೇವರ ಅಗ್ನಿ ಜ್ವಾಲೆಯನ್ನಾಗಿ ಮಾಡೋದು. ಅಂಬಡೆ Hallelujah! Hallelujah! Shout His praise! God! Hallelujah! My God is a consuming fire. The fire! The fire! Ora ba 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 la shandele. Hey. Oh. Somebody shout, preach, pastor. Somebody shout again, preach, pastor. ನೆಬೂಕದ್ನೆಚ್ಚರನೇ, ಈ ವರ್ಷದಲ್ಲಿ ನಾನು ನಿನಗೆ ಏನು ಹೇಳಬೇಕಾಗಿಲ್ಲ. ಲುಕ್ ಅಟ್ ದಿಸ್. ಸೈತಾನ್ ನಿನ್ನ ಪ್ರತಿಕೂಲದಲ್ಲಿ ನೀನು ಬಗ್ಗದೆ ಹೋದಾಗ ಕಾಂಪ್ರಮೈಸ್ ಆಗಿ ಬರ್ತಾನೆ. ಅವನ ಕಾಂಪ್ರಮೈಸಿಗೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಪರವಾಗಿಲ್ಲ, ನೀನು ಇದು ಮಾಡು ನಾನು ಇದು ಮಾಡ್ಕೋತೀನಿ, ನೀನು ಹಿಂಗೆ ಮಾಡು ನಾನು ಹಿಂಗೆ ಮಾಡ್ತೀನಿ, ನೀನು ಹಿಂಗೆ ಅಡ್ಜಸ್ಟ್ ಮಾಡು ನಾನು ಅಡ್ಜಸ್ಟ್ ಮಾಡ್ತೀನಿ. ಕೆಲವರು ಹಂಗೆ ಅಲ್ವಾ ಅಡ್ಜಸ್ಟ್ಮೆಂಟಲ್ಲಿ ಹೋಗೋರು. ಅಡ್ಜಸ್ಟ್ಮೆಂಟಲ್ಲಿ ಹೋಗೋವರೆಗೆ ಉಳ್ಳ ಆಲೋಚನೆ ಅಲ್ಲ. ಐ ಆಮ್ ಸಾರಿ ಬ್ರದರ್, ಐ ಆಮ್ ಸಾರಿ ಸಿಸ್ಟರ್, ಯು ಮೇ ಥಿಂಕ್ ಯು ಆರ್ ಎ ಫ್ಲೇಮಿಂಗ್ ಫೈರ್, ಬಟ್ ಯು ಆರ್ ನಾಟ್. ನೀನು ಅಗ್ನಿ ಜ್ವಾಲೆ ಅನ್ಕೊಬಹುದು, ಆದರೆ ನೀನಲ್ಲ. ಕುಟುಂಬದವ್ರು ಕಂಡಾಗ ಒಂದು ನಾಟಕ, ಸಭೆಗೆ ಬಂದಾಗ ಮತ್ತೊಂದು ನಾಟಕ, ಬಿಟ್ಟು ಬಂದ ಸ್ನೇಹಿತರನ್ನು ನೋಡಿದಾಗ ಮತ್ತೊಂದು ನಾಟಕ, ಸಭೆಗೆ ಬಂದ ಪವಿತ್ರದ ನಾಟಕ. ಯಾರು ಅಗ್ನಿ ಜ್ವಾಲೆ, ಯಾರು ಅಗ್ನಿ ಜ್ವಾಲೆ ಆಗ್ಬೇಕಂತಿದ್ದೀರಾ? ಯಾರು ಅಗ್ನಿ ಜ್ವಾಲೆ ಆಗ್ಬೇಕಂತಿದ್ದೀರಾ? ಯಾರು ಅಗ್ನಿ ಜ್ವಾಲೆ ಆಗ್ಬೇಕಂತಿದ್ದೀರಾ? You want to becoming a flaming fire? You want to becoming a flaming fire? Any such a situation, any tough situation, don't give up. Don't give up. Listen, let me close. ಕಾಂಪ್ರಮೈಸ್ ನೀನು ಬಗ್ಲಿಲ್ಲ ಅಂದ್ರೆ ಅವನು ನಿನಗೆ ಭಯ ಪಡಿಸ್ತಾನೆ. ಭಯ ಏನು ಗೊತ್ತಾ? ಹೇ, ಇವರಿಗೆ ಕೊಟ್ಟ ಬೆಂಕಿ ಸಾಲದು ಕಂಡ್ರಲ್ಲ, 7 ಪಟ್ಟು ಬೆಂಕಿಯ ಸಾಂದ್ರತೆಯನ್ನು ಎಚ್ಚರಿಕೆ ಮಾಡ್ರಿ. ಭಯಪಡಿಸ್ತಾನೆ. ಭಯ ಸೈತಾನನ ಆಯುಧ ಭಯ.
ಸಿಚುವೇಶನ್ ಅನ್ನು ನಿನಗೆ ತದ್ವಿರುದ್ಧವಾಗಿ ತಂದು, ಪರಿಸ್ಥಿತಿಯನ್ನು ನಿನಗೆ ವಿರುದ್ಧವಾಗಿ ತಂದು ಅಘೋರವಾಗಿ ಚಿತ್ರಿಸಿ ನಿನ್ನ ಒಳಗಡೆ ಭಯ ಹುಟ್ಟುವಾಗ ಸ್ಟಿಲ್ ನಾನು ನನ್ನ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದೇನೆ. ಆತನಲ್ಲಿ ಭರವಸೆ ಇಟ್ಟವರು ಚಿಯೋನ್ ಪರ್ವತದ ಹಾಗೆ ಇರ್ತಾರೆ. ಅವರು ಕದಲೋದಿಲ್ಲ, ಅವರು ಕದಲೋದಿಲ್ಲ, ಕದಲೋದಿಲ್ಲ. ಎಸ್, ಏಳು ಪಟ್ಟು ಬೆಂಕಿ ಸಾಂದ್ರತೆ ಜಾಸ್ತಿ ಆಯ್ತು. ಇವರನ್ನು ತಗೊಂಡೋಗಿ ಹಾಕಕ್ಕೆ ಹೋದವರು ದ ಬ್ಯೂಟಿ ಮೈ ಗಾಡ್ ಈಸ್ ಕನ್ಸ್ಯೂಮಿಂಗ್ ಫೈರ್ ಅನ್ನೋದಕ್ಕೆ ಕಾರಣ ನನ್ನ ಮೆಸೇಜಿನ ಕಾಲ್ ಭಾಗಕ್ಕೆ ಬಂದಿದ್ದೀನಿ. ಇನ್ನ ಇದೆ ಮುಕ್ಕಾಲ್ ಭಾಗ. ಅದರಲ್ಲಿ ಒಂದು ಪಾಯಿಂಟ್, ಒಂದು ಆಲೋಚನೆಯಲ್ಲಿ ನಿಂತಿದ್ದೀನಿ. ಅದಕ್ಕೆ ಕಣ್ರಿ, ಕರ್ನಾಟಕಕ್ಕೆ ನಿಮಗೆ ಬೇಡ ಅಂದ್ರೆ ನಾವು ವಿದೇಶದವ್ರು ನಮ್ಮನ್ನು ಕರೆಯೋದು. ನಿಮಗೆ ಬೇಡವೇ, ನಿಮಗೆ ಬೇಡವೇ? ಆಮೇಲೆ ಸ್ತೋತ್ರ. ಗಮನಿಸ್ರಿ, 7 ಪಟ್ಟು ಬೆಂಕಿ ಸಾಂದ್ರತೆ ಹೆಚ್ಚಿಸ್ತು. ಬೆಂಕಿಗೆ ಹಾಕೋಕೆ ಹೋದವರು ಸುಟ್ಟೋಗ್ಬಿಟ್ರು. ನೀವು ಯಾಕೆ ತೊಂದರೆ ತಗೊಂತೀರ? ಹೋಗ್ರಿ, ನಾವೇ ಹೋಗ್ತೀವಿ. They himself jumped. ಬೆಂಕಿಗೆ ಹಾಕಕ್ಕೆ ಹೋದವ್ರು ಸುಟ್ರೆ ಇವ್ರು ಹೆಂಗೆ ಹೋದ್ರು ಬೆಂಕಿ ಒಳಗಡೆ? ಇವರು ಕನಿಕರ ಉಳ್ಳವರು. ಯಾಕೆ ಇನ್ನೊಂದು ಬಲಿಪಶು ಕೊಡೋದು? ನೀವು ದೂರ ನಿರಯ್ಯ, ನಾವೇ ಹೋಗ್ತೀವಿ. ನೀನು ಬೆಂಕಿಯಲ್ಲಿ ಹಾದು ಹೋದಾಗಲೂ ಅದು ನಿನ್ನನ್ನು ದಹಿಸೋದಿಲ್ಲ. ಅದು ನಿನ್ನನ್ನು ದಹಿಸೋದಿಲ್ಲ. ಶೋಧನೆ ನಿನ್ನನ್ನು ದಹಿಸೋದಿಲ್ಲ. ಅಗ್ನಿ ಜ್ವಾಲೆಯಲ್ಲಿ ನಿನ್ನ ಹಾದು ಹೋದಾಗಲೂ ಅದು ನಿನ್ನನ್ನು ಕತ್ತಿಸೋದಿಲ್ಲ. ನಿನ್ನ ದೇವರಾದ ಯೆಹೋವನು ಅವನು ದಹಿಸುವ ಅಗ್ನಿ. My God is consuming fire. ಇವ್ರ ಪ್ರಾರ್ಥನೆ ಏನಿತ್ತು ಗೊತ್ತಾ? ಇವರು ಹೇಳಿದೇನು ಗೊತ್ತಾ? ಈ ಬೆಂಕಿಯಿಂದಲೂ ನಿನ್ನಿಂದಲೂ ಬಿಡಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇಷ್ಟೆಲ್ಲ ದೇವರು ಪ್ರಾರ್ಥನೆ ಕೇಳಿದೆ. ಇಲ್ಲಿ ನಮ್ಮ ದೇವರು ಯಾವತ್ತಿದ್ರು ಕ್ಲೈಮ್ಯಾಕ್ಸ್ ಬ್ಯೂಟಿಫುಲ್ ಆಗಿ ತರ್ತಾರೆ. ಅದು ಆಂಟಿ ಕ್ಲೈಮ್ಯಾಕ್ಸ್ ಆಗೋದಿಲ್ಲ. ಸಿನಿಮಾ ನೋಡ್ತಾ ಇದ್ದವರಿಗೆಲ್ಲರಿಗೂ ಗೊತ್ತು, ಸನ್ನಿವೇಶಗಳನ್ನು ಅಗೋಚರವಾಗಿ ತಂದು ತಡಾರ ಅಂತ ದಿ ಎಂಡ್ ಅಂತ ಸೀನ್ ತೋರಿಸ್ಬಿಡೋದು. ಅದು ಆಂಟಿ ಕ್ಲೈಮ್ಯಾಕ್ಸ್. ನನ್ನ ದೇವರು ಆಂಟಿ ಕ್ಲೈಮ್ಯಾಕ್ಸ್ ಅಲ್ಲ. ನನ್ನ ದೇವರು ಏನಾದರೂ ಮಾಡಿದ್ರೆ ಅವನ ಕ್ಲೈಮ್ಯಾಕ್ಸೇ ಬೇರೆ ಇರುತ್ತೆ. ಅವನ ಕ್ಲೈಮ್ಯಾಕ್ಸೇ ಬೇರೆ ಇರುತ್ತೆ. ಇಷ್ಟು ದಿನ ನೀನು ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಾಗಿದ್ರೆ ಹಲ್ಲೆಲೂಯಾ, ಎಲ್ಲ ಸೇರಿ ಬಂಪರ್ ಆಗಿ ಒಂದೇ ಒಂದು ಗೋಲು, ಚರಿತ್ರೆ ಬದಲಾವಣೆ. Somebody shout, my God is a faithful God. Faithful God. Yes. Faithful is He. Yeah. Flame, flame, flame. Agni ಜ್ವಾಲೆ. Holy fire, holy fire. Listen, listen. Amen.
ವಿರೋಧವಾಗಿ ಎದ್ನು, ಅವನ ಬಾಯಿಂದಾನೆ ಹೇಳಿಸ್ಬೇಕು. ಸದ್ರಕ್ ಮೇಷಕ್ ಅಭಿಜ್ಞನ ದೇವರು ಅವನೇ ಜೀವ ಸ್ವರೂಪನಾದ ದೇವರು, ಅವನಂತೆ ಮತ್ತೊಬ್ಬ ದೇವರಿಲ್ಲ ಎಂದು ಹೇಳಿಸೋದಕ್ಕೆ ದೇವರು, ನೀನು ಮುಳ್ಳಿನ ಪೊದೆ ನೋಡಿದೆ, ಸುಡ್ತಾ ಇರೋದು ನೋಡಿದೆ, ಆದರೆ ನೀನು ಬೆಂದು ಹೋಗೋದು ನೋಡ್ತಾ ಇಲ್ಲ, ಬೆಂದೋಗ್ತಾ ಇಲ್ಲ. ಏನೆಲ್ಲ ಪ್ರತಿಕೂಲ ಬಂದ್ರು, ಶತ್ರುಗಿದೆ ಪ್ರಾಬ್ಲಮ್, ಏನೆಲ್ಲ ಪ್ರತಿಕೂಲ ತಂದು ಹಾಕಿದ್ರು, ಎಷ್ಟೆಲ್ಲ ಹೋರಾಟ ಬಂದ್ರು, ಇವರು ಬೆಂದು ಹೋಗ್ತಾ ಇಲ್ವಲ್ಲ. ಅವನಿಗೆ ಗೊತ್ತಿಲ್ಲ ಅವನ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ, ಅವನ ದಹಿಸುವ ಅಗ್ನಿ ಆಗಿದ್ದಾನೆ. ದೇವ್ರ ಜೊತೆ ಇರಬೇಕಾದ್ರೆ ಅಗ್ನಿ ಜ್ವಾಲೆಯಲ್ಲಿ ಈಸಾಡೋ ಅಗ್ನಿ ದಹಿಸುವ ಅಗ್ನಿಯಲ್ಲಿ ನೀನು ಅಗ್ನಿ ಜ್ವಾಲೆ ಆಗಬೇಕಾದ್ರೆ ನಿನಗೆ ಅದರದ ಟ್ರಾನ್ಸ್ಫಾರ್ಮೇಶನ್ ಬೇಡವಾ? ಬೆಂಕಿಯಲ್ಲಿ ಕಬ್ಬಣ, ಕಬ್ಬಣದಲ್ಲಿ ಬೆಂಕಿ, ಬೆಂಕಿಯಲ್ಲಿ ಕಬ್ಬಣ, ಕಬ್ಬಣದಲ್ಲಿ ಬೆಂಕಿ, ಬೆಂಕಿ ಕಬ್ಬಣ, ಕಬ್ಬಣ ಬೆಂಕಿ, ಬೆಂಕಿ ಕಬ್ಬಣ. ಈಗ ನೋಡಿದ್ರೆ ಎರಡು ಒಂದೇ ತರ ಇದೆ, ಎರಡು ಒಂದೇ ತರ ಇದೆ. ನಿರೀಕ್ಷೆ ಉಳ್ಳವರು ಮಾತ್ರ ಮುಟ್ಟಬೇಡ, ಮುಟ್ಟಬೇಡ. ಇದು ಬೆಂಕಿ ಜ್ವಾಲೆ, ಇದು ಬೆಂಕಿ ಜ್ವಾಲೆ, ನನ್ನ ದೇವರ ದಹಿಸುವ ಬೆಂಕಿ. ಅದಕ್ಕೆ ದೇವರು ಹೇಳಿದನು, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೀಗೆ ಹೇಳಿದನು, ನನ್ನ ಜನ ಅವ್ರ ಸಂಖ್ಯೆಯಲ್ಲಿ ಭಾಳ ಬೆಳೆದಿರೋದ್ರಿಂದ ಅವರಿಗೆ ಕಾಂಪೌಂಡ್ ಹಾಕೋಕ್ಕೆ ಆಗ್ತಾ ಇಲ್ಲ, ಬೌಂಡ್ರಿ ಹಾಕೋಕ್ಕೆ ಆಗ್ತಾ ಇಲ್ಲ. ಅದರಿಂದ ನನ್ನ ಜನ ಅವರು ಬೌಂಡ್ರಿ ಇಲ್ದಿರ ಇರುವಾಗ ನಾನು ಅವರಿಗೆ ಅಗ್ನಿ ಪ್ರಾಕಾರವಾಗಿರ್ತೇನೆ, ನಾನು ಅವರಿಗೆ ಬೆಂಕಿಯ ಪ್ರಾಕಾರವಾಗಿರ್ತೇನೆ. ಓ ಓ ಓ ಅದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ದೇವರು ಹೇಳಿದ್ರು, ಪ್ರಾಕಾರ ಮಾತ್ರ ಸಾಲದು, ನಾನು ನನ್ನ ಜನರನ್ನೇ ಬೆಂಕಿ ಮಾಡಿಬಿಡ್ತೀನಿ. ಯೋಹಾನನು ಹೇಳಿದನು, ನನ್ನ ಹಿಂದೆ ಒಬ್ಬನೇ ಬರ್ತಾ ಇದ್ದಾನೆ, ಅವನು ನನಗಿಂತ ಶ್ರೇಷ್ಠನು, ಅವನ ಪಾದದ ಕೆರದ ದಾರನ್ನು ಬಿಚ್ಚಕ್ಕೆ ನನಗೆ ಯೋಗ್ಯತೆ ಇಲ್ಲ. ನಾನು ನಿಮಗೆ ಮನ ತಿರುಗುವ ದೀಕ್ಷಾ ಸ್ನಾನ ಮಾಡಿಸ್ತೇನೆ, ಆದರೆ ಅವನು ನೀರಿನಿಂದಲೂ ಬೆಂಕಿಯಿಂದಲೂ ನಿಮ್ಮನ್ನ ಅಭಿಷೇಕ. Holy fire! Hey! Yes! Hey! ದೇವರಿಗೆ ಬೇಕಾಗಿರೋದು ಐಸ್ ಕೋಲ್ಡ್ ವಿಶ್ವಾಸಿಗಳಲ್ಲ, ದೇವರಿಗೆ ಬೇಕಾಗಿರೋ ಮಂಜುಗಡ್ಡ ವಿಶ್ವಾಸಿಗಳಲ್ಲ. ದೇವರಿಗೆ ಬೇಕಾಗಿರೋರು ದೇವರ ರಾಜ್ಯಕ್ಕಾಗಿ ಪ್ರಜ್ವಲಿಸುವ ಬೆಂಕಿಯ ಜ್ವಾಲೆಗಳು. ಈ ಜ್ವಾಲೆ ಇಲ್ಲಿ ಉರಿದ್ರೆ, ಈ ಜ್ವಾಲೆ ಇಲ್ಲಿ ಉರಿದ್ರೆ, ಈ ಜ್ವಾಲೆ ಉರಿದ್ರೆ ಅದಾದ ಸಮಯದಲ್ಲಿ ದೇವರು 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 stay with my rhythm, don't play your own rhythm. That's right, that's right, that is the rhythm. Keep that right, the rhythm. Amen, amen. ದೇವರು ನನ್ನನ್ನ ಬೆಂಕಿ ಜ್ವಾಲೆಯನ್ನ ಮಾಡಿದ್ರೆ, ಇಲ್ಲಿರೋ ಒಬ್ಬೊಬ್ಬರನ್ನ ಬೆಂಕಿ ಜ್ವಾಲೆಯನ್ನಾಗಿ ಮಾಡಿದ್ರೆ, ನಮ್ಮನ್ನು ಆನ್ಲೈನಲ್ಲಿ ವೀಕ್ಷಿಸ್ತಾ ಇರುವವರು ನಿಮ್ಮನ್ನು ಬೆಂಕಿ ಜ್ವಾಲೆಯನ್ನಾಗಿ ಮಾಡಿದ್ರೆ, ನೀವು ಹೋಗುವ ಸ್ಥಳಗಳಲ್ಲಿ ನಮ್ಮ ದೇವರು ದೂತರನ್ನ ಗಾಳಿ ಥರ ಕಳಿಸ್ತಾ ಇರ್ತಾನೆ. 104ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ದೂತರನ್ನ ಗಾಳಿ ಥರ ಕಳಿಸ್ತಾ ಇರ್ತಾನೆ. ಈ ಜ್ವಾಲೆ ಉರಿತಾ ಇರುವಾಗ, ಇದು ಒಂದು ಆಫೀಸ್ಗೆ ಹೋದರೆ, ಇದೊಂದು ಪಟ್ಟಣಕ್ಕೆ ಹೋದರೆ, ಒಂದು ಹಳ್ಳಿಗೆ ಹೋದರೆ, ಅಲ್ಲಿರುವ ಅಂಧಕಾರ ಶಕ್ತಿಗಳು ಅದರ ರೂಟ್ ಎಲ್ಲಿದೆಯೋ ಅಂತ ನನಗೆ ಗೊತ್ತಾಗಲ್ಲ. ನಾನು ಸುಮ್ಮನೆ ಅಲ್ಲಿ ಹೋದರೆ ಅಲ್ಲಿ ಉರಿಯುತ್ತೆ. ಉರಿಯೋದು ಯಾವ ದಿಕ್ಕಿಗೆ ಹೋಗ್ಬೇಕಂತ
ದೂತರು ಡಿಸೈಡ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಜ್ವಾಲೆ. ನಿಮಗೆ ಅರ್ಥ ಆಗ್ಲಿಲ್ಲ. ಈ ಬೆಂಕಿ ಉರಿಬೇಕಾದ್ರೆ, ಒಲೆ ಉರಿಬೇಕಾದ್ರೆ ಊದ್ಗೊಳ್ಪೆಯಲ್ಲಿ ಅದು ಊದ್ ಕೊಟ್ರೆ ಸಾಕು, ಆ ಗಾಳಿಗೆ ಬೆಂಕಿ ಹೆಂಗ್ ಉರಿಯುತ್ತೆ. ಕರ್ನಾಟಕಕ್ಕಾಗಿ, ರಾಜ್ಯದ ಸೇವೆಗಾಗಿ, ಸುವಾರ್ತೆ ಸೇವೆಗಾಗಿ ಜಿಲ್ಲೆಗಳನ್ನ, ಪಟ್ಟಣಗಳನ್ನ, ಹಳ್ಳಿಗಳನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ಒಂದು ದೊಡ್ಡ ಸೈನ್ಯ ಜ್ವಾಲೆಗಳಾಗಿ ದೇವರು ಎಬ್ಬಿಸ್ತಾ ಇದ್ದಾನೆ. ನೀನ್ ಸುಮ್ಗೆ ಹೋಗು. 104ನೇ ಕೀರ್ತನೆ 4ನೇ ವಚನ, ಗುರು ನಿದ್ದೆ ಮಾಡಬೇಡ. ಆಮೇಲೆ ಜ್ವಾಲೆ ಉರಿದ್ರೆ ದೂತರ ಸಹಾಯ ಬೇಕು. ನೀನು ಒಂದು ಕಡೆ ಇರೋದಲ್ಲ, ನಿನ್ನ ಅಭಿಷೇಕ ಒಂದು ಕಡೆ ಇರಲ್ಲ, ನಿನ್ನ ಸೇವೆ ಒಂದು ಕಡೆ ಇರಲ್ಲ. ಅದು ಮೂವ್ ಆಗ್ತಾ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಆ ಜ್ವಾಲೆ ಹಬ್ತಾ ಇರುತ್ತೆ, ಹಬ್ತಾ ಇರುತ್ತೆ. ನೀನು ಇಲ್ಲಿರ್ತೀಯ, ನೀನು ಹೋಗೋ ಸ್ಥಳಗಳೆಲ್ಲ ಬೆಂಕಿ ಉರಿತಾ ಇರುತ್ತೆ. ನೀನು ಹೋಗೋ ಸ್ಥಳಗಳಲ್ಲಿ, ನೀನು ಹೋಗೋ ಪಟ್ಟಣದಲ್ಲಿ, ನೀನು ಹೋಗೋ ಏರಿಯಾಗಳಲ್ಲಿ ಅಂಧಕಾರ ಶಕ್ತಿಗಳನ್ನ ದಹಿಸಿ ಪರಿಶುದ್ಧಾತ್ಮನ ಬೆಂಕಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇ ಬೆಂಕಿ ಜ್ವಾಲೆಗಳು ಆಮೇನ್ ಹೇಳ್ರಿ. ಇದುವರೆಗೂ ಕಾಣದೇ ಇಲ್ವಾ ಒಂದು ಸೇವೆಯ ಅಭಿಷೇಕ, ಬೆಂಕಿಯ ಅಭಿಷೇಕ ದೇವರು ಈ ಆಲಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟು ಜನ ಅದು ಹೊಂದ್ಕೊಳ್ಳೋದಕ್ಕೆ, ಸ್ವೀಕರಿಸೋದಕ್ಕೆ ತಯಾರಾಗಿರ್ತೀರ? ಅಂಥವ್ರು ಮಾತ್ರ ಕರೆಗಳನ್ನು ಎತ್ತಿಡಿದೆ. ಬೆಂಕಿ ಇಳಿತಾ ಇದೆ. ಡೋಂಟ್ ಸಿ ಯುವರ್ ಸಿಚುವೇಶನ್. ನೋಡ್ಬೇಡ್ರಿ. ನಿಮ್ಮ ಅವಸ್ಥೆ ನೋಡ್ಬೇಡ, ಇವತ್ತಿನ ಪರಿಸ್ಥಿತಿ ನೋಡ್ಬೇಡಣ. ಅಕ್ಕ, ತಂಗಿ, ಮಗುವೆ, ತಾಯಿ, ಅಮ್ಮ, ನೀನು ಇವತ್ತು ಅದು ಹೋಗ್ತಾ ಇರೋಂಥ ಪ್ರತಿಕೂಲ ಇದೆಯಲ್ಲ, ಅದು ನಿನ್ನನ್ನು ದಹಿಸೋದಿಲ್ಲ. ನೀನು ಬೆಂದೋಗೋದಿಲ್ಲ. ಜ್ವಾಲೆ ಉರಿತಾ ಇದೆ. ಆದರೆ ನೀನು ಬೆಂದೋಗಲ್ಲ, ನಿನ್ನ ಕುಟುಂಬ ಬೆಂದೋಗಲ್ಲ. ದೇವರು ಅಗ್ನಿ ಜ್ವಾಲೆಯಾಗಿದ್ದ ಅಗ್ನಿ ಪ್ರಕಾರವಾಗಿ ನಿನಗೆ ಕಾವಲಿದ್ದಾನೆ. ಅವನು ದಹಿಸುವ ಬೆಂಕಿ, ಅವನು ನಿನ್ನ ಜೊತೆ ಇದ್ದಾನೆ, ಕೈ ಬಿಡೋದಿಲ್ಲ. ಆ ದೃಢ ನಿಶ್ಚಯ ಇರೋರ ಕೈಗಳನ್ನು ಮೇಲೆ ಕೆತ್ತಿಡಿದ ಹೇಳ್ರಿ, ದೇವ ನಾನು ಆ ಬೆಂಕಿ ಜ್ವಾಲೆ ಆಗಬೇಕು, ನಾನು ಆ ಬೆಂಕಿ ಜ್ವಾಲೆ ಆಗಬೇಕೇನೋರು ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಅದು ಕೇವಲ ಪ್ರಾರ್ಥನೆ ಅಲ್ಲ, ಅದು ನಿಮ್ಮ ಹೃದಯದ ಆಳದ ಕೂಗಾಗ್ಲಿ, ನಿಮ್ಮ ಹೃದಯದ ಆಳದ ಕೂಗಾಗ್ಲಿ. ಏಲಿಯನು ಕೈಗಳನ್ನು ಮೇಲೆ ಕೆತ್ತಿ, ಹೆಚ್ಚಿನ ಪ್ರಾರ್ಥನೆ ಅಲ್ಲ, 30 ಸೆಕೆಂಡಿನ ಪ್ರಾರ್ಥನೆ. ಇವತ್ತು ಹೆಚ್ಚಿನ ಸಮಯ ಇಲ್ಲ. 30 ಸೆಕೆಂಡಿನ ಪ್ರಾರ್ಥನೆ. ನೀವು ಯಾರು ಅಂತ ಲೋಕ ಅರಿಯತಕ್ಕಂತೆ, ನೀವು ಸೇವಿಸುವ ದೇವರು ಯಾರು ಅಂತ ಲೋಕದ ಜನ ಅರಿಯತಕ್ಕಂತೆ, ಮಂತ್ರಿಗಳು, ರಾಜಕೀಯ ವ್ಯಕ್ತಿಗಳು, ಇಲ್ಲಿನ ಸೆಲೆಬ್ರಿಟಿಗಳು, ಲೋಕದ ಬಿಸ್ನೆಸ್ ಮ್ಯಾನ್ಗಳು ನಿನ್ನನ್ನು ಹುಡುಕೊಂಡು ಬರೋ ಹಾಗೆ, ನಿನ್ನ ಬಳಿ ಆಲೋಚನೆಗೆ ಬರೋ ಹಾಗೆ ನಿನ್ನನ್ನು ದೇವರು ಅಗ್ನಿ ಜ್ವಾಲೆಯನ್ನಾಗಿ ಉಪಯೋಗಿಸುತ್ತಾನೆ ಎಂದು ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ. ಅಂಗೀಕರಿಸ್ಕೋ. ಪ್ರಾರ್ಥನೆ, ನೀನು ಯಾರು ಅಂತಲೂ, ನೀನು ಸೇವಿಸುವ ದೇವರು ಯಾರು ಅಂತಲೂ ಈ ಲೋಕ ಹರಿಯತಕ್ಕಂತೆ ತೋರಿಸು ಕರ್ತನೇ. ಈಗಲೇ ಈ ಸಭೆಯ ಮೂಲಕ ಪ್ರಪಂಚಕ್ಕೆ ತೋರಿಸು. ಯೇಸುವಿನ ನಾಮದಲ್ಲಿ
ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ. ರಿಸೀವ್, ರಿಸೀವ್. The holy fire is coming. ಕೆಲವರ ನಾಲಿಗೆಯನ್ನು ಮುಟ್ತಾ ಇದೆ, ಕೆಲವರ ನೆತ್ತಿಯಿಂದ ಪಾದದವರೆಗೆ ಮುಟ್ತಾ ಇದೆ. ಪರಿಶುದ್ಧಾತ್ಮನ ಬೆಂಕಿ ಇಳಿತಾ ಇದೆ. Receive, receive, receive the fire, fire. Ho, 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 ho. Receive, 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 receive the holy fire, holy fire. Shabalaba shakaraba. ನೀನು ಮಂಜುಗಡ್ಡೆ ಆಗಿದ್ರು ಸರಿ, ಯಜ್ಞ ವೇದಿಯ ಮೇಲೆ ನೀರು ಸುರಿದಿದ್ರು ಪರವಾಗಿಲ್ಲ. ದಹಿಸುವವನು ಇಳಿದ್ರೆ ದಹಿಸಬೇಕಾದದೆಲ್ಲ ದಹಿಸುತ್ತೆ. Holy Ghost fire! Oh Jesus, Riba Rabada. Fire! Fire! Holy Ghost! Thank you, Holy Ghost! Anointing, 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 anointing. Pastors, comfort, comfort. Pastors, pastors, pastors. We are releasing the anointing now. I said, pastors, come here. Pastors, ಮುಂದೆ line up ಮಾಡಿ. We are releasing the anointing. ಸಾಧಾರಣವಾದ ಅಭಿಷೇಕ ಅಲ್ಲ ಇದು. ಈ ಫ್ಲೇಮ್ ಉರಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆದಿ ಅಪೊಸ್ತಲರು ಕೂಡಿ ಬಂದ ಸ್ಥಳದಲ್ಲಿ ಇಳಿದಂತ ಬೆಂಕಿ ಲೋಕ ವ್ಯಾಪ್ತಿಯಾಗಿ ಇವತ್ತು ಉರಿತಾ ಇರುವ ಬೆಂಕಿ ಅದು. ಆ ಬೆಂಕಿಯಿಂದ ದೇವರು ನಿನ್ನನ್ನು ಅಭಿಷೇಕ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಹೊಂದ್ಕೊಳ್ಳೋದಕ್ಕೆ ನೀನು ಬಿಟ್ಕೊಡು, ಬಿಟ್ಕೊಡು. ನಾವು ದೇವ ಸೇವಕರುಗಳು ಇಲ್ಲಿಂದ ಕೈಗಳನ್ನು ಎತ್ತಿ ನಿಮಗೆ ವಿರುದ್ಧ, ನಿಮಗೆ ಎದುರಾಗಿ, ನಿಮಗೆ ನೇರವಾಗಿ ಕೈಗಳನ್ನು ಚಾಚಿ, ನಿಮ್ಮ ನೇರ ಕೈ ಚಾಚಿ ನಾವಿಲ್ಲಿ ರಿಲೀಸ್ ಮಾಡುವಾಗ ಆ ಬೆಂಕಿ ಪರಲೋಕದಿಂದ ರಿಲೀಸ್ ಆಗ್ತಾ ಇದೆ. ಯಶಯನ ನಾಲಿಗೆಯನ್ನು ಮುಟ್ಟಿದ ಹಾಗೆ, ಪೇತ್ರನ ನಾಲಿಗೆಯನ್ನು ಮುಟ್ಟಿದ ಹಾಗೆ ನಿನ್ನ ನಾಲಿಗೆಯನ್ನು ಮುಟ್ತಾ ಇದೆ, ಮುಟ್ತಾ ಇದೆ, ಮುಟ್ತಾ ಇದೆ. ತಂದೆ, ರೆಡಿನಾ, ರೆಡಿನಾ, ರೆಡಿನಾ? ಆರ್ ಯು ರೆಡಿ? ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಪರಲೋಕದ ಪರಿಶುದ್ಧ ಬೆಂಕಿ ಈಗಲೇ
ಒದಗೋ. ಮಿರಾಕಲ್ಸ್ ಆಗ್ತಾ ಇದೆ, ಅದ್ಭುತಗಳು ನಡೀತಾ ಇದೆ, ರೋಗಗಳು ಸೌಖ್ಯ ಆಗ್ತಾ ಇದೆ, ಎಲ್ಲ ಬೇನೆಗಳು ಬಿಟ್ಟಾಗ್ತಾ ಇದೆ, ಎಲ್ಲ ಕಟ್ಟುಗಳು ಮುರಿತಾ ಇದೆ, ಮಂತ್ರವಾದಿಯ ಕಟ್ಟುಗಳು ಮುರಿತಾ ಇದೆ. ಯೇಸುವಿನ ನಾಮದಲ್ಲಿ ಫೈರ್, ಫೈರ್. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವ ಈ ಜನರನ್ನ ಬೆಂಕಿಯ ಅಭಿಷೇಕದೊಂದಿಗೆ ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ಕಳಿಸ್ಕೊಡು. ಇವರು ಹೋಗುವ ಸ್ಥಳಗಳಲ್ಲಿ ಬೆಂಕಿ ಜ್ವಾಲೆಗಳಾಗಿ, ದೂತರು ಗಾಳಿಗಳಾಗಿ ಇವರ ಸಂಗಡ ಹೋಗಲಿ. ನಿನ್ನ ಪ್ರಸನ್ನತೆ ಇವರನ್ನು ಕಾಯಲಿ, ಕುಟುಂಬಗಳನ್ನು ಕಾಯಲಿ, ಸೇವೆಯನ್ನು ಕಾಯಲಿ, ಅದ್ಭುತಗಳು ನಡೆಯಲಿ. ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯ, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. May God richly bless you all. ಆಮೆನ್. ಬರೋ ಭಾನುವಾರ ನಮ್ಮ ಜೊತೆಯಲ್ಲಿ